الذي هم فيه مختلفون كلا سيعلمون ثم كلا سيعلمون ألم نجعل الأرض مهادا والجبال أوتادا وخلقناكم أزواجا وجعلنا نومكم سباتا وجعلنا الليل لباسا. ಖಂಡಿತ ಅಲ್ಲ, ಸದ್ಯದಲ್ಲೇ ಅವರಿಗೆ ತಿಳಿದು ಬರುವುದು. ಹೌದು, ಖಂಡಿತ ಅಲ್ಲ, ಸದ್ಯದಲ್ಲೇ ಅವರಿಗೆ ತಿಳಿದು ಬರುವುದು. ನಾವು ಭೂಮಿಯನ್ನು ಹಾಸನ್ನಾಗಿ ಮಾಡಿರುವುದು, ರೂಪದಲ್ಲಿ ಸೃಷ್ಟಿಸಿರುವುದು, ನಿಮ್ಮ ನಿದ್ರೆಯನ್ನು ವಿಶ್ರಾಂತಿಯ ಸಾಧನವಾಗಿ ಮಾಡಿರುವುದು, ರಾತ್ರಿಯನ್ನು ಮರೆಮಾಡುವ ಸಾಧನವಾಗಿಯೂ ಹಗಲನ್ನು ಉಪಜೀವನವನ್ನರಿಸುವ ಸಮಯವಾಗಿಯೂ ಮಾಡಿರುವುದು, ನಿಮ್ಮ ಮೇಲ್ಭಾಗ ಎಡೆಬಿಡದೆ ಮಳೆಯನ್ನು ಸುರಿಸು ತನ್ಮೂಲಕ ಧಾನ್ಯಗಳನ್ನು, ಹಸಿರು ತರಕಾರಿಗಳನ್ನು, ದಟ್ಟವಾದ ತೋಟಗಳನ್ನು ಬೆಳೆಸಿರುವುದು ವಾಸ್ತವಿಕತೆಯಲ್ಲವೇ? ನಿಸ್ಸಂದೇಹವಾಗಿಯೂ ತೀರ್ಮಾನ ದಿನವೂ ಒಂದು ನಿಶ್ಚಿತ ಸಮಯವಾಗಿದೆ. ಕಹಳೆಯನ್ನು ಊದುವುದೆಂದು ನೀವು ತಂಡೋಪತಂಡಗಳಾಗಿ ಹೊರಟು ಬರುವಿರಿ. ಆಕಾಶವನ್ನು ತೊರೆದು ಬಿಡಲಾಗುವುದು, ಅದು ದ್ವಾರಗಳಾಗಿ ಬಿಡುವುದು ಮತ್ತು ಪರ್ವತಗಳು ಚಲಿಸಲ್ಪಡುವವು, ಅವು ಮರೆಮಾಚಿಗಳಾಗಿ ಬಿಡುವವು. ಧನ್ಯವಾದಗಳು. ನಮ್ಮ ಒಂದು ಈ ಸ್ನೇಹಕೂಟಕ್ಕೆ ಬಹುದೂರಿನಿಂದ ಆಗಮಿಸಿ ಅಧ್ಯಕ್ಷೀಯ ಸ್ಥಾನವನ್ನು ಅಲಂಕರಿಸಿರುವಂತಹ ಜನಾಬ್ ಇಸಾಕ್ ಪುತ್ತೂರ್ ಚಾರ್ಟರ್ಡ್ ಅಕೌಂಟೆಂಟ್ ಅವರಿಗೆ ಅಮೀರ್ ಮುಖಾಮಿ ಜನಾಬ್ ಮೊಹಮ್ಮದ್ ಮೊಜಮ್ ಅವರಿಂದ ಸ್ವಾಗತ ಹಾಗೂ ಸನ್ಮಾನ. ನಾನು ಮಹನೀಯರಿಗೆ ಜಮಾತೆ ಇಸ್ಲಾಮಿ ಹಿಂದ್ ಹಾಗೂ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಿದ್ದಾನೆ. ಅದೇ ರೀತಿಯಾಗಿ ಅವರಿಗೆ ಹೂಗುಚ್ಛವನ್ನು ನೀಡಿ ಸನ್ಮಾನವನ್ನು ಮಾಡಲಾಗ್ತದೆ. ಅವರನ್ನು ಸನ್ಮಾನಿಸಲಿಕ್ಕೆ ನಾನು ಕೇಳ್ಕೊಳ್ತಾ ಇದ್ದೆ. ಹೂಗುಚ್ಛವನ್ನು ನೀಡಿ ಅವರಿಗೆ ಕಾಣಿಕೆಯನ್ನು ನೀಡಿ ಸನ್ಮಾನಿಸಲಾಗ್ತಾ ಇದೆ. ಶ್ರೀ ಬಂಕೆ ಗಜಾನಂದ್ ಮಹಾತ್ಮೀರು, ಧಮ್ಮಭೂಮಿ, ವೈಶಾಲಿ ನಗರ, ಅಣದು. मौलवी मोहम्मद फहीमुद्दीन साहेबರು, ಮೌಲಾನಾ ಮೊಹಮ್ಮದ್ ಮೌಲಿಸ್ ಕಿರ್ಮಾನಿ ಅವರಿಗೂ ಕೂಡ ನಾನು ಎಲ್ಲ ಸಂಘಟನೆಗಳ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದಾನೆ. ಜನಾಬ್ ಆರಿಫುದ್ದೀನ್ ಉಪಾಧ್ಯಕ್ಷರು ಜಮಾತ್ ಇಸ್ಲಾಮಿ ಹಿಂದ್ ಅವರು ಸನ್ಮಾನವನ್ನು ಮಾಡಲಿಕ್ಕೆ ನಾನು ಬ್ರಹ್ಮಕುಮಾರಿ ಜ್ಯೋತಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳಾದಂತಹ ಶ್ರೀ ಮನೋಹರ್ ಅವರಿಗೂ ಕೂಡ ನಾವು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಜನಾಬ್ ಮೊಹಮ್ಮದ್ ಮೊಜಮ್ ಅವರು
ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಬೀದರ್, ಇವರಿಗೂ ಕೂಡ ಈ ಒಂದು ಶ್ರೀ ಮಡಿವಾಳಪ್ಪ ಗಂಗಸಕ್ಕಿ ಅಧ್ಯಕ್ಷರು, ಕೃಷಿ ಉಪಕರಣ ರಾಸಾಯನಿಕ ಗೊಬ್ಬರ ವಿತರಕರ ಸಂಘ ಬೀದರ್. ಶ್ರೀಮತಿ ಮಂಗಲಾ ಭಾಗವತ್, ಪಬ್ಲಿಕ್ ರಿಲೇಷನ್ ಇನ್ಸ್ಪೆಕ್ಟರ್, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಬೀದರ್, ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಕರ್ನಾಟಕ ರಾಜ್ಯ ಸರ್ಕಾರಿ ಶ್ರೇಣಿ 1 ಪಿ ಟೀಚರ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ಶ್ರೀ ಸಂಜೀವ್, ಶ್ರೀ ಗುರುನಾಥ್ ಗಡ್ಡೆ ಅಧ್ಯಕ್ಷರು, ಸದ್ಭಾವನಾ ಮಂಚ್, ಇವರಿಗೆ ಸನ್ಮಾನ. ಜನಾಬ್ ಮೊಹಮ್ಮದ್ ಮೊಹಜಮ್ ಅಧ್ಯಕ್ಷರು, ಜನಾಬ್ ಮೊಹಮ್ಮದ್ ಆಸಿಫುದ್ದೀನ್ ಸದಸ್ಯರು, ಶ್ರೀಮತಿ ತೌಹೀದಾ ಸಿಂಧಿ ಅವರಿಗೆ, ಸೈಯದಾ ಉಮ್ಮೆ ಹಬೀಬಾ ಅವರಿಗೆ ಸನ್ಮಾನ. ಶ್ರೀಮತಿ ಬಿಲ್ಕಿಸ್ ಫಾತಿಮಾ ಅವರಿಗೆ ಸನ್ಮಾನ. ಬೀದರ್ ಅವರಿಗೆ ನಾನು ಆಹ್ವಾನಿಸ್ತೇನೆ. बिस्मिल्लाहिर्रहमानिर्रहीम। आज जमात इस्लामी हिंद बीदर, सद्भावना मंच बीदर और राब्ता मिल्लत बीदर आयोजित किया गया है। मैं फिर एक मर्तबा स्टेज पर बैठे हुए तमाम धार्मिक गुरुओं का, उलमा इकराम का और ऑल डिग्नेटरीज़ का और यहाँ तमाम भाइयों और बहनों का फिर एक मर्तबा स्वागत करता हूँ। हर साल रमज़ान की ईद के बाद ये हमारा खूबसूरत प्रोग्राम ईद मिलन यहाँ रंग मंदिर में आयोजित किया जाता है। इसका मुख्य उद्देश्य हम तमाम नागरिकों में प्रेम और भाईचारे को परवान चढ़ाना है। हम इस देश के निवासी हैं, सब मिलजुल कर यहाँ पर जीवन बिताना, एक दूसरे के दुख में सुख में शरीक होकर हम एक दूसरे के साथ भाईचारे का और इंसानियत का पैगाम आम करना है। इस मकसद के लिए ये यहाँ पर प्रोग्राम मुनक़्क़द किया जा रहा है। आज ज़रूरत इस बात की है, आज ही नहीं हर दौर में जिस चीज़ की सबसे ज़्यादा ज़रूरत है वह है एक दूसरे के साथ प्रेम की, एक दूसरे के साथ भाईचारे की। हर दौर में इसकी इम्पोर्टेंस रही है और आज भी उसकी इम्पोर्टेंस है। हम इस देश में रहते हैं, यहाँ अनेक धर्म के मानने वाले लोग हैं और इसकी बेहतरीन एग्जाम्पल यहाँ हमारा ये स्टेज है। यहाँ पर हर धर्म के धर्मगुरु यहाँ पर हैं और इसी तरह यहाँ पर ऑडियंस में भी सभी धर्म के मानने वाले सब मौजूद हैं। ये एक हमारे देश की एक शान है कि सब धर्म के मानने वाले मिलजुल कर इस देश में रहते हैं और हम सब का ये विश्वास है कि हम सब एक ही माता पिता की संतान हैं। इस धरती पर जो सबसे पहले मनुष्य इस धरती पर आए वो है आदम और उनके साथ जो उनकी पत्नी आई हव्वा, जिसे ईव कहते हैं, इन दोनों से पूरे जगत में यहाँ पर मानव जाति का यहाँ पर
फैलाव हुआ, यहाँ पर मानव जाति का आगे बढ़ी। तो इस नाते से हमारा ये विश्वास है कि ये जितने मनुष्य इस धरती पर रहते हैं सभी का आपस में कोई ना कोई कनेक्शन है, और वो कनेक्शन है भाईचारे का, भाई बहन का। ये इस भाईचारे का, इस भाई बहन का जो रिलेशन है, इस रिलेशन को हमें और मजबूत करना है ताकि हमारा ये देश खुशहाल रहे, यहाँ पर उन्नति हो, यहाँ पर प्रगति हो, और यहाँ हर एक को जीवन बिताने का साधन मैसर आए। कोई यहाँ पर गरीब ना रहे, कोई यहाँ पर भूखा ना रहे, कोई यहाँ पर नंगा ना रहे, हर एक को यहाँ पर सर्वसमान अधिकार यहाँ पर मिले। यही सबकी इच्छा है, यही सबकी आशा है। और हम इस देश में रहते हैं, यहाँ हम पले बड़े हैं। इस देश की उन्नति में, प्रगति में हर एक इंसान का बराबर का है हिस्सेदारी है। कोई यहाँ पर छोटा नहीं है, कोई यहाँ पर बड़ा नहीं है, कोई नीच नहीं है, कोई ऊंच नहीं है। सब मानव जाति है, और मानव जाति सब एक ही है। ईश्वर ने इंसान को पैदा किया, इनके अंदर कोई अंतर नहीं है। सबको एक माँ बाप से पैदा किया, सब एक ही माँ बाप की संतान है। जिस तरह से घर में भाई बहन मिलजुल कर रहते हैं, इस पूरे विशाल भारत में हम सबको एक साथ मिलजुल कर रहना है, एक दूसरे का आदर सम्मान करना है। इस तरह यहाँ हमारे इस देश को आगे बढ़ाना है, इस परंपरा को हम और आगे बढ़ाना है, और इसमें साथ साथ रहते हुए हमें एक दूसरे का साथ रहम का मामला करना है। प्रवादी मोहम्मद सल्लल्लाहु अलैहि वसल्लम कहते हैं कि तुम ज़मीन वालों पर रहम करो, ऊपर वाला तुम पर रहम करेगा। हम एक दूसरे के साथ करुणा से, मर्सी से एक दूसरे के साथ बर्ताव करें। ये आज सबसे बड़ी चीज़ है। हम अपने पड़ोस में रहने वाले के साथ, पड़ोस में बैठने वाले के साथ, और जहाँ भी रहें एक दूसरे के साथ हमदर्दी, प्यार, मोहब्बत, इसको आज आगे बढ़ाना है। इसकी आज बहुत ज़्यादा आज ज़रूरत महसूस की जा रही है। ये सबसे अहम बात ये कि हम सब का पैदा करने वाला एक ही है। जिसने एक माता पिता को पैदा किया, ये पूरे संतान को, पूरे विश्व को जो बनाने वाला है वो अकेला है। हर धर्म यही मानता है कि पूरा संसार जो बनाया है उसका बनाने वाला एक ही है। उस एक पैदा करने वाले को हमें पहचानना है, उसके क्या गुण हैं, उसके क्या क्वालिटीज़ हैं, उसके क्या अच्छाइयाँ हैं, उनको पहचानना है। उसको पहचान कर उसकी आराधना करना, ये सबसे अहम चीज़ है जो आज की दुनिया में, आज के जीवन में हमको प्राप्त करना है। यहाँ स्टूडेंट्स हैं, लेक्चरर्स हैं, हमारे डॉक्टर्स हैं, सभी लोग हैं, सब तो यहाँ पर जीवन बिता रहे हैं। सबसे ज्ञानी वो है इस धरती का, सबसे बड़ा ज्ञानी वो है जो अपने पैदा करने वाले को पहचान ले। ये सबसे अहम चीज़ है जिसको हमको मालूम करना है। हम साइंस में आगे बढ़ रहे हैं, टेक्नोलॉजी में आगे बढ़ रहे हैं, फिर इधर एनाटॉमी में, फिजियोलॉजी में, सब में आगे बढ़ रहे हैं, लेकिन इन सब के साथ आगे बढ़ते हुए हमें अपने पैदा करने वाले को पहचानना है, उसको पहचान कर उसकी आराधना करना है। ये सबसे बड़ा अहम काम है जो मनुष्य को करना है। खाना पीना, मर जाना, ये तो अन्य प्राणी भी कर रहे हैं, जो दूसरे एनिमल्स हैं ये सभी कर रहे हैं, खा रहे हैं, पी रहे हैं, मर जा रहे हैं, लेकिन मनुष्य ये सबसे श्रेष्ठ जाति है। ईश्वर ने जो चीज़ बनाई है उन चीज़ों में सबसे श्रेष्ठ मनुष्य है। मनुष्य भी अन्य प्राणियों की तरह खाए पिए मर जाए तो ये कोई बड़ी बात नहीं है। बड़ी बात तो ये है कि खाए पिए और ये पहचान है कि मुझे खाना कौन दे रहा है, मुझे पानी कौन दे रहा है, मुझे पैदा कौन कर रहा है, मुझे मार कौन रहा है, ये पहचानना, ये सबसे अहम काम। और वो खुदा बड़ा मेहरबान खुदा है, हम सब का पैदा करने वाला बहुत मेहरबान है, बहुत दयालु है। अभी 15-20 दिन पहले हमारे केरला कोर्ट में एक केस आया। एक नौजवान लड़के ने
अपनी माँ पर चाकू से हमला कर दिया। नौजवान लड़का अपनी माँ पर चाकू से हमला कर दिया। पुलिस आई, उसको अरेस्ट कर ली, FIR हुआ, कोर्ट में केस चला। जिस दिन हियरिंग थी कोर्ट में, जज के सामने मजलूम माँ खड़ी है और वो मजलूम माँ जज साहब से कह रही है कि जज साहब, मेरा बेटा मुझ पर अटैक किया, सही है, मैं वो अटैक बर्दाश्त कर लूँगी, लेकिन मैं अपने बेटे को जेल में देखना पसंद नहीं करती, बर्दाश्त नहीं कर सकती मैं। ये एक माँ की ममता अपने बेटे के साथ है और वो हम सब का पैदा करने वाला। प्रवादी मोहम्मद सल्लल्लाहु अलैहि वसल्लम कहते हैं कि वो जो पैदा करने वाला है वो मनुष्य से, एक माँ अपने बच्चों से जितनी मोहब्बत करती है, वो पैदा करने वाला अपने मनुष्य से 70 माँओं से ज़्यादा मोहब्बत करता है। इतना दयालु है वो। 70 माँओं की मोहब्बत रखने वाला दुनिया में हमको भेजा, यूं ही अंधकार में नहीं भेज दिया, बल्कि हमको पैदा कर हमें जीवन बिताने के लिए पवित्र ग्रंथ भेजे, प्रवादी भेजे और सन्मार्ग बताया। अब हमारा कर्तव्य है कि हम सन्मार्ग को प्राप्त करें। वो कहाँ से मिलता है, हम उसको तलाश करें। जिस तरह से हम इन्वेंशंस कर रहे हैं, इसी तरह हमें इसकी भी खोज करना है कि हम सबका पैदा करने वाला सच्चा खुदा कौन है, वो हमको तलाश करना है। इसी तरह हमारा ये जीवन साकार हो सकता है। मैं फिर एक मर्तबा आप सभी का यहाँ पर आज के इस ईद मिलन कार्यक्रम में फिर एक मर्तबा स्वागत करते हुए मैं अपनी बात समाप्त करता हूँ। धन्यवाद। आज की इस स्नेह मिलन की कार्यक्रम में मंच पर उपस्थित सभी महानुभूतियों का और इस सभा में उपस्थित मेरे प्यारे भाइयों और बहनों का मैं दिल से सभी का नमस्कार करती हूँ। आज की इस सुंदर कार्यक्रम, थोड़े समय पहले हम सब इस सृष्टि रूपी नाटक के अंदर सफ़र करने के लिए आए हुए हैं। इसलिए बोला जाता है कि मुसाफिर खाना है, घर नहीं है, ये मुसाफिर खाना है। हम सब की यात्रा या हम सब की सफ़र चालू है। तो इस मुसाफिर खाने में कहाँ से तो आए हैं और कहाँ फिर वापस लौटना भी है। आने और जाने के बीच में इस विश्व नाटक पर कर्म करते हैं, लेकिन ध्यान से सुनो, हम सब कौन हैं। अभी हम बोलने से पहले जो भाई साहब ने बात बताया था, विश्व एक ही है, एक ही परिवार के हम हैं और हम सब का जो रचयिता है, क्रिएटर है, वो सब एक ही है। हम किसी भी धर्म की बातों को या किसी भी धर्म की पुस्तक को थोड़ा सामने रखकर देखेंगे तो उसमें कहा गया है भगवान एक है। कहा गया है ना, भगवान एक है, सबका मालिक एक है। गॉड इज़ वन, देवनोबा नाम है। किसी भी धर्म पुस्तक में भगवान 2 है, 3 है, 4 है नहीं कहा, एक ही है। भल हम सब की भाषाएं अलग अलग हैं। ध्यान के साधना आराधन के रूप में करो, लेकिन जरूर उस ईश्वर को याद करते हैं। जब उस ईश्वर को याद करते हैं तो उस ईश्वर को मानने वाले, उन पर श्रद्धा भावना रखने वाले हर साल के अंदर कुछ ऐसे दिनों को विशेष रूप के अंदर मनाया जाता, हर धर्म के अंदर। अब आप सभी भी मनाया है रमज़ान का त्यौहार, मनाया है ना। ये पवित्र त्यौहार, ये पवित्र मास, तो कितनी श्रद्धा से। तो कुछ दिन पहले हमारे पास नौबाद में भी हमारा एक ब्रह्मा कुमारीज का नया भवन चल रहा है, वहाँ कुछ भाई लोग आते थे। लेकिन इस त्यौहार के समय पर तो सूर्य उदय होने से पहले मौत वल हयात लियब्लुवकुम अय्युकुम अहसनु अमला, कि अल्लाह ने हमें इसलिए पैदा किया है, मौत और ज़िंदगी को इसलिए पैदा किया है ताकि देखें कि तुम में कौन अच्छे काम करता है।
अच्छे काम को लेकर जाना है। अच्छे काम यही हैं, एक दूसरे के खैरखाही करना, एक दूसरे की भलाई के लिए काम करना और अपने रब को राज़ी करने वाले काम करते हुए इस दुनिया से गुज़रना है। इस बार इस मौके पर मैं फिर एक मरतबा आप सभी आए हुए सभी हजरात को, सभी भाइयों को, सभी बहनों को ईद की मुबारकबादी पेश करता हूँ। अल्लाह से दुआ करता हूँ अल्लाह हमें ऐसी बार बार ऐसी ईदें मैसर फरमाएँ। जज़ाकल्लाहु खैरन। ಡಿಸೋಜಾ ಸೆಕ್ರೆಡ್ ಹಾರ್ಟ್ ಚರ್ಚ್ ಇವರಿಗೆ ನಾನು ತಮ್ಮ ಒಂದು ಈ ಸಂದೇಶವನ್ನು ತಿಳಿಸಲಿಕ್ಕೆ ಆಮಂತ್ರಿಸ್ತಾ ಇದ್ದೇನೆ. ದಯಮಾಡಿ ವೇದಿಕೆ. ಸಣ್ಣವರಲ್ಲ, ಈಗಾಗಲೇ ಪ್ರಾಸ್ತಾವಿಕ ನುಡಿಯಲ್ಲಿ ಅದೇ ರೀತಿ ಹೇಳಿರುವಂತಹ ಧಾರ್ಮಿಕ ಅನುಭವದಲ್ಲಿ ಹೇಳಿದ ಪ್ರಕಾರ ನಾವು ಯಾರೂ ದೊಡ್ಡವರಲ್ಲ. ದೇವರ ದೃಷ್ಟಿಯಲ್ಲಿ ಆ ದೇವರನ್ನು ಅರಿತುಕೊಂಡು ಜೀವಿಸುವುದೇ ದೊಡ್ಡದು. ಆ ದೇವರನ್ನು ಅರಿತುಕೊಂಡು ಜೀವಿಸಿದವನೇ ಜ್ಞಾನಿ. ಆ ಜ್ಞಾನದಿಂದ ತನ್ನನ್ನು ಪ್ರೀತಿಸಿದಂತೆ ಪರರನ್ನು ಪ್ರೀತಿಸುವುದೇ ಧರ್ಮ. ಆದ್ದರಿಂದ ಈ ಒಂದು ಜಮಾತೆ ಇಸ್ಲಾಂ ಹಿಂದ್ ಇದರಿಂದ ಅದೇ ರೀತಿ ಅನೇಕ ಇಸ್ಲಾಮಿಕ್ ಸಂಘಟನೆಗಳು ಆಯೋಜಿಸಿ ಇಂಥ ಒಂದು ಕೂಟದ ಮೂಲಕ ನಾವೆಲ್ಲರೂ ಒಂದು ಪ್ರತ್ಯೇಕವಾಗಿ ಭಾರತದಲ್ಲಿ ಜೀವಿಸುವ ನಾವೆಲ್ಲರೂ ಸಹೋದರ ಸಹೋದರಿಯರು ಎಂದು ಪ್ರಾರ್ಥನೆಯ ಸಮಯದಲ್ಲಿ ನಾನೊಂದು ಮಾತು ಹೇಳಿದೆ ನಮ್ಮ ಜನರಿಗೆ, ಭಕ್ತರಿಗೆ. ಇಂದು ಈ ಫಾದರ್ ನಿಮಗೆ ಬೇಡ ಅಂತೇಳಿ ಹೇಳಿದರೆ ನೀವು ಹೇಳ್ಬೋದು ನಾನು ಬಿಷಪ್ ಹತ್ರ ಹೋಗಿ ಇವರನ್ನು ಬದಲಿ ಮಾಡ್ತೇನೆ. ಒಂದು ಕಾಲ ಬರ್ಬೋದು ನೀವು ನಿಮ್ಮ ಸರ್ಕಾರಕ್ಕೆ ಗೌರ್ಮೆಂಟ್ ಆಫೀಸರ್ ಹತ್ರ ಹೋಗಿ ये फादर हमको नहीं चाहिए, दूसरा फादर भेजना बोल के डीसी ऑफिस में बैठ के धरने करने का मुकाम आएगा. ಅಂದರೆ ಸರ್ಕಾರ ಇವತ್ತಿನ ನಮ್ಮದು ದೇವರ ವಾಕ್ಯ ಅದೇ ಇತ್ತು. ಧರ್ಮದಲ್ಲಿ ಏನೋ ಸರ್ಕಾರ ಮಿಕ್ಸ್ ಆಗುತ್ತೆ, ಸರ್ಕಾರದಲ್ಲಿ ಧರ್ಮ ಮಿಕ್ಸ್ ಆಗುತ್ತೆ. ನಾವು ಇಷ್ಟು ಅರ್ಥಕೊಳ್ಬೇಕು. ವೆನ್ ವಿ ಆರ್ ಇನ್ ದಿಸ್ ವರ್ಲ್ಡ್, ನಾವು ಈ ಪ್ರಪಂಚದಲ್ಲಿರುವಾಗ ये धरती पर हम जीते हैं ना, सब एक ही है, कोई बड़े नहीं कोई छोटे नहीं. ಪ್ರಭು ಕ್ಯಾ ನಜರ್ ಮೇ ದೇವರ ದೃಷ್ಟಿಯಲ್ಲಿ ನಾವು ಒಬ್ಬರು ಮತ್ತೊಬ್ಬರನ್ನು ಪ್ರೀತಿಸುವುದು, ಪರರನ್ನು ಗೌರವಿಸುವುದು, ಅವರ ಭಾವನೆಗಳನ್ನು ಗೌರವಿಸಿ ಹಮ್ ಕೈಸೆ ಜೀತೆ ಬೋಲ್ಕೆ ನಾವು ಯಾವ ರೀತಿ ಜೀವನ ಮಾಡ್ತೇವೆ, ಒಬ್ಬರು ಮತ್ತೊಬ್ಬರನ್ನು ಯಾವ ರೀತಿ ಗೌರವಿಸ್ತೇವೆ ಅದನ್ನು ನೋಡಲಿಕ್ಕೆ ಪರೀಕ್ಷೆ ಮಾಡುವುದಕ್ಕಾಗಿ ದೇವರು ನಮ್ಮನ್ನು ವಿವಿಧ ಧರ್ಮದಲ್ಲಿ ವಿವಿಧ ರೀತಿಯಲ್ಲಿ ಸೃಷ್ಟಿಸಿದ್ದಾರೆ. ಇದನ್ನು ಅರ್ಥಕೊಂಡು ಬಾಳುವುದೇ ನಮ್ಮ ಧರ್ಮ. ಇಂದು ಈ ಒಂದು ವೇದಿಕೆಯಲ್ಲಿ ಒಂದು ನಿಮಗೆ ಖುಷಿ ಆಯ್ತದೋ ಅದಕ್ಕಿಂತ ಹೆಚ್ಚು ಖುಷಿ ನನಗೆ ಸಂತೋಷ ಆಗಿದೆ. ಮತ್ತು ನಾವೆಲ್ಲ ಧ್ಯಾನ ಮಾಡ್ತಾ ಇರುವಾಗ ಹಾಜಿಗಳು ಮತ್ತು ಮಕ್ಕಾ ಮದೀನಾದಲ್ಲಿ ತಿರುಗಾಡುವಂಥ ಮಹಾನ್ ಪುರುಷರು ನಮ್ಮ ದರ್ಶನದಲ್ಲಿ ಬಂದು ನಾವು ಸಂತೋಷವನ್ನು ಪಡ್ತಾಯಿದ್ದೆವು ಮೈತ್ರಿ ಭಾವನೆಯಿಂದ. ಆದರೆ ಅಂಥ ಒಂದು ಪಾರ್ಟನ್ನು ಇವತ್ತು ನಾವೆಲ್ಲ ಒಂದು ಇಲ್ಲಿ ನೋಡ್ತಾ ಇದ್ದೇವೆ. ಏನಂತಾರೆ ಜನ್ನತ್ ಕಾ ಟುಕಡ ಅಂದಂಗೆ ಇಲ್ಲೆಲ್ಲ ಶಾಂತಿ ಪ್ರಿಯರ ಒಂದು ಸಂಗಮ ನೋಡಿ ನಮಗೆ ಭಾಳ ಸಂತೋಷ ಅನ್ನಿಸ್ತದೆ. ಅದಕ್ಕೆ ಬಸವಣ್ಣರು ಕೂಡ ಹೇಳ್ತಾರೆ, ಅವರಿಗೆ ನೀವು ಕಾಶಿಗೆ ಹೋಗಿದ್ರಿ ಅಂತ ಯಾರೋ ಕೇಳಿದ್ರಂತ, ಬಸವಣ್ಣ ಹೇಳಿದ್ರಂತ ಕಾಶಿಗೆ ಹೋಗಿ ಅದು ಆ ದೇಶದಲ್ಲಿ ಹುಟ್ಟಿ ಜಗತ್ತಿನ ನೆಲೆಯಲ್ಲಿ ಬೆಳೆದು ಬಂದಿದೆ. ಆದ್ದರಿಂದ ಇಲ್ಲಿ ನೋಡಿದರೆ ಎಲ್ಲರ ಹತ್ತಿರ ಪ್ರೀತಿ ಪ್ರೇಮ ಇವತ್ತು ನಮ್ಮದೆಲ್ಲ ಇದೆ. ಭಾಳಷ್ಟೆಲ್ಲ ನಾವೆಲ್ಲ ಇಂಥ ಧರ್ಮದಲ್ಲಿ ಹುಟ್ಟಿದ್ದೇವೆ, ಬೆಳೆದಿದ್ದೇವೆ, ಜೊತೆಲಿ ಇದ್ದಿದ್ದೇವೆ. ಆದರೆ ಇಂಥ ಒಂದು ಪ್ರೀತಿ ಪ್ರೇಮಗಳು ಕೂಡ ಹಿಂದೂ ಧರ್ಮದಲ್ಲಿ ಬರಬೇಕು. ಇವಾಗ ನೋಡಿದರೆ ಎಲ್ಲ ಮುಸ್ಲಿಂ ಬಾಂಧವರು ಒಂದೇ ಸಮಯದಲ್ಲಿ ನಮಾಜ್ ಮಾಡುವುದು, ಒಂದೇ ಸಮಯದಲ್ಲಿ ಊಟ ಮಾಡುವುದು, ಎಲ್ಲರೂ ಒಕ್ಕಟ್ಟಾಗಿರುವುದು, ಇಂಥ ಒಂದು ಪವಿತ್ರವಾದಂಥ ಒಂದು ಬಾಂಧವ್ಯ ಕಾರ್ಯಗಳನ್ನು ನೋಡಬೇಕಾದ್ರೆ ಪ್ರಪಂಚದಲ್ಲಿ ಬಹಳ ಇದೆ. ಆದ್ದರಿಂದ ಇಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ತಮ್ಮೆಲ್ಲರಿಗೆ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳುತ್ತೇವೆ, ಶುಭಮಂಗಳವನ್ನು ಕೋರುತ್ತೇವೆ. ಈ ರೀತಿಯಾಗಿ ಮುಂದುವರೆದು ಇಸ್ಲಾಮಿಕ್ ಇಂಥ ಒಂದು ಶಾಂತಿಯ ಸಂದೇಶ, ಶಾಂತಿಯ ಕಾರ್ಯಗಳು ಪ್ರಪಂಚದಲ್ಲಿ ಹರಡಲಿ, ಎಲ್ಲ ಕಡೆಗೆ ಎಲ್ಲರೂ ಈ ಮೈತ್ರಿ ಭಾವನೆಯಿಂದ ಜೀವಿಸಲಿ ಅಂತ ಹೇಳಿ ತಾವೆಲ್ಲ ನಮಗೆ ಕರೆಸಿ ಈ ಒಂದು ಮಾತನಾಡೋದಕ್ಕೆ ಮತ್ತು ತಮ್ಮ ಮಧ್ಯೆ ನಾವೆಲ್ಲ ಇಸ್ಲಾಮಿಕ್ ಜನರನ್ನು
ಇಸ್ಲಾಮಿಕ್ ಸಮುದಾಯವನ್ನು, ಇಸ್ಲಾಮಿಕ್ದ ಒಂದು ಪ್ರೀತಿ ಪ್ರೇಮವನ್ನು, ಬಾಂಧವ್ಯವನ್ನು ಹೊರಗಡೆ ನೋಡ್ತಾ ಇದ್ದೆವು. ಆದರೆ ಇವತ್ತೆಲ್ಲ ನಾವೆಲ್ಲ ಬಂದು ನಿಮ್ಮ ಮಧ್ಯಂತರದಲ್ಲಿ ನಾವು ನೋಡುವಂಥ ಅವಕಾಶ ಇತ್ತು. ಆದ್ದರಿಂದ ತಮ್ಮೆಲ್ಲರಿಗೆಲ್ಲ ಧನ್ಯವಾದ ಹೇಳಿ ನಮ್ಮ ಮಾತನ್ನು ಮುಗಿಸುತ್ತೇವೆ. ಎಲ್ಲರಿಗೆ ಮಂಗಳಾಗಲಿ, ಎಲ್ಲರೂ ಸಿಗ್ತಾರೆ. ಶಾಂತಿಯುತವಾದಂತಹ ಸಮಾಜವನ್ನು ಕಟ್ಟಲಿಕ್ಕಾಗಿ ಪ್ರತಿಯೊಬ್ಬರೂ ಶ್ರಮಿಸಬೇಕು ಎನ್ನುವುದಾಗಿದೆ. ಇಂದಿನ ಈ ಈದ್ ಮಿಲನ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಬಹಳ ಅತ್ಯುತ್ತಮವಾದ ಒಂದು ಸಂದೇಶವನ್ನು ತಮ್ಮ ಮುಂದೆ ಇರಿಸಿದ್ದಾರೆ. ಸಮಾಜದ ಹಿತಚಿಂತನೆಯಿಂದ ಕೂಡಿದ, ಸಮಾಜದ ಸೌಹಾರ್ದತೆಯನ್ನು ಕಟ್ಟಿ ಬೆಳೆಸುವುದಕ್ಕೋಸ್ಕರ, ಅದನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದಕ್ಕೋಸ್ಕರ ಅಗತ್ಯವಾದಂತಹ ವಿಚಾರಗಳನ್ನು ಅವರೆಲ್ಲ ತಮ್ಮ ಮುಂದೆ ಇಟ್ಟಿದ್ದಾರೆ. ಈಗಾಗಲೇ ತಮಗೆ ತಿಳಿಸಲಾದಂತೆ ಈದ್ ಉಲ್ ಫಿತರ್ ಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿಯೊಂದು ಧರ್ಮದಲ್ಲಿ ಒಂದಲ್ಲ ಒಂದು ರೀತಿಯ ಹಬ್ಬಗಳು ಆಚರಿಸಲ್ಪಡುತ್ತದೆ. ಹಬ್ಬಗಳಿಗೆ ಅದರದೇ ಆದ ಹಿನ್ನೆಲೆ ಇರುತ್ತದೆ, ಅದರದೇ ಆದ ಧಾರ್ಮಿಕ ಅನುಷ್ಠಾನಗಳಿರ್ತದೆ. ಆ ಧಾರ್ಮಿಕ ಅನುಷ್ಠಾನಗಳನ್ನು ಆಯಾ ಧರ್ಮದವರು ಬಹಳ ಗೌರವದೊಂದಿಗೆ, ಭಕ್ತಿಯೊಂದಿಗೆ ನಿರ್ವಹಿಸುವುದರ ಜೊತೆಗೆ ಆ ಹಬ್ಬದ ಸಂತೋಷವನ್ನು ಇತರ ಧರ್ಮೀಯರೊಂದಿಗೆ ಹಂಚಿಕೊಳ್ಳುವಂತಹದ್ದು, ಅದು ಪರಸ್ಪರ ಸಂಬಂಧವನ್ನು ಬಲಪಡಿಸುವುದಕ್ಕೆ ಅಗತ್ಯವಾದಂತಹ ಒಂದು ವಿಚಾರವಾಗಿದೆ. ಒಂದು ಧರ್ಮದವರು ಹಬ್ಬವನ್ನು ಆಚರಿಸುವಾಗ ಇನ್ನೊಂದು ಧರ್ಮದವರು ಮನೆಯೊಳಗೆ ಕುಳಿತುಕೊಳ್ಳಿ ಎಂದು ಹೇಳುವಂತಹ ಒಂದು ಪರಿಸ್ಥಿತಿಗೆ ತಲುಪಿರುವ ಒಂದು ಅವಸ್ಥೆಯಲ್ಲಿ ನಾವು ಹಬ್ಬವನ್ನು ಸಂತೋಷದಿಂದ ಆಚರಿಸುತ್ತಿರುವಂತಹ ಸಂದರ್ಭದಲ್ಲಿ ಇತರ ಧರ್ಮೀಯರು ಕೂಡ ಈ ಸಂತೋಷದಲ್ಲಿ ಪಾಲ್ಗೊಳ್ಳಲಿ ಎನ್ನುವಂತಹ ಒಂದು ವಿಶಾಲವಾದ ಮನಸ್ಥಿತಿ ಅದು ಈ ಸಮಾಜದಲ್ಲಿ ಸದಾ ಉಳಿಯಬೇಕು. ನಾವು ಫುಡ್ಡನ್ನು ಹಂಚ್ತೇವೆ, ಫುಡ್ ಹಂಚಿದಾಗ ಅದು ಮುಗಿದು ಹೋಗಬಹುದು. ಆದರೆ ಅದನ್ನು ಹಂಚುವಾಗ ಇರುವಂತಹ ಪ್ರೀತಿ, ಸಂತೋಷ, ಇದನ್ನು ಎಷ್ಟು ಹಂಚಿದರೂ ಅದು ಮುಗಿದು ಹೋಗುವುದಿಲ್ಲ, ಬದಲಾಗಿ ಅದು ಇನ್ನಷ್ಟು ಹೆಚ್ಚಾಗುವುದು. ಸಂತೋಷ ಮತ್ತು ಪ್ರೀತಿಯನ್ನು ನಾವು ಇನ್ನಷ್ಟು ಹಂಚಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಹಂಚಿದಷ್ಟು ಹೆಚ್ಚಾಗ್ತದೆ. ನಾವು ಸಂತೋಷದಿಂದಿರುವಾಗ ಇತರರು ಸಂತೋಷದಿಂದಲೇ ಇರಬೇಕು, ಆ ಒಂದು ಮನಸ್ಥಿತಿ ನಮ್ಮಲ್ಲಿ ಇರಬೇಕು. ಇತರರ ದುಃಖದಿಂದ ಸಂತೋಷ ಪಡುವಂತಹ ವಿಕೃತವಾದಂತಹ ಮನಸ್ಥಿತಿಯುಳ್ಳ ವ್ಯಕ್ತಿಗಳು ಸಮಾಜದಲ್ಲಿದ್ದಾರೆ. ಅವರನ್ನು ಸರಿಪಡಿಸಬೇಕಾದಂತಹ ಅಗತ್ಯವೂ ಇದೆ. ಹಾಗಾಗಿ ಈ ಹಬ್ಬದ ಸಂದರ್ಭಗಳನ್ನು ನಾವು ಈ ಸಂತೋಷವನ್ನು ಹಂಚಿಕೊಳ್ಳುವುದಕ್ಕೆ ಒಟ್ಟು ಸೇರಿಕೊಂಡು ಪರಸ್ಪರ ವಿಚಾರ ವಿನಿಮಯವನ್ನು ಮಾಡಿಕೊಂಡು ಒಟ್ಟಿಗೆ ಕುಳಿತುಕೊಂಡು ಆಹಾರ ಸೇವಿಸುವುದರ ಮೂಲಕ ಪರಸ್ಪರ ಸಂಬಂಧವನ್ನು ಗಟ್ಟಿಗೊಳಿಸಲಿಕ್ಕೆ ಸುಲಭ ಆಗ್ತದೆ. ಆ ಮೂಲಕ ಒಂದು ಸೌಹಾರ್ದತೆಯಿಂದ ಕೂಡಿದ ಸುಭದ್ರವಾದಂತಹ ಬಲಿಷ್ಠವಾದಂತಹ ಸಮಾಜವನ್ನು ಕೂಡ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಒಂದು ಬಲಿಷ್ಠವಾದ ದೇಶ ಇದು ಆಗಬೇಕು ಅಂತ ನಮ್ಮೆಲ್ಲರ ಆಗ್ರಹ ಕೂಡ ಆಗಿದೆ. ಆಗ್ರಹಕ್ಕೆ ಅನುಗುಣವಾಗಿ ನಾವು ಕೆಲಸ ಮಾಡುವವರು ಕೂಡ ಆಗಬೇಕು. ಈಗ ನಾವು ಆಚರಿಸುತ್ತಿರುವಂತಹ ಈ ಹಬ್ಬ, ಇದರ ಹಿನ್ನೆಲೆ ನಿಮಗೆಲ್ಲ ಗೊತ್ತು. ಸುಮಾರು 29 ದಿವಸಗಳ ಕಾಲ, 29 ಅಥವಾ 30 ದಿವಸಗಳ ಕಾಲ ಕಠಿಣವಾದಂತಹ ಉಪವಾಸ ವ್ರತವನ್ನು ಆಚರಿಸಿದ ಬಳಿಕ ಈ ಒಂದು ಹಬ್ಬವನ್ನು ಆಚರಿಸಲಾಗ್ತದೆ. ಈ ಉಪವಾಸ ವ್ರತ ಬಹಳ ಕಟ್ಟುನಿಟ್ಟಾಗಿ ಪಾಲಿಸಲ್ಪಡುವಂತಹದ್ದು. ನಿಮಗೆಲ್ಲ ಗೊತ್ತು. ಸುಮಾರು 13-14 ಗಂಟೆಗಳ ಕಾಲ ಅನ್ನಪಾನೀಯವನ್ನು ಸಂಪೂರ್ಣವಾಗಿ ತೊರೆದು ನಿರ್ವಹಿಸುವಂತಹ ಒಂದು ಆರಾಧನಾ ಕರ್ಮ. ಯಾರದೇ ಒತ್ತಡದಿಂದಲ್ಲ, ಇಲ್ಲಿ ಯಾರದೇ ಒತ್ತಡದಿಂದಲ್ಲ.
ನಮ್ಮ ಟೀಚರ್ಸ್ ಹೇಳಿದ್ದಾರೆ ಎಂಬ ಕಾರಣಕ್ಕಾಗಿಯೋ, ನಮ್ಮ ತಂದೆ ತಾಯಿಯರು ಹೇಳಿದ್ದಾರೆ ಎಂಬ ಕಾರಣಕ್ಕಾಗಿಯೋ, ಅಥವಾ ಸರ್ಕಾರಿ ಅಧಿಕಾರಿಗಳನ್ನು ಆದೇಶಿಸಿದ್ದಾರೆ ಎಂಬ ಕಾರಣಕ್ಕಾಗಿಯೋ ಉಪವಾಸ ವ್ರತ ಆಚರಿಸ್ತಾ ಇರುವುದಲ್ಲ. ಇಲ್ಲಿ ಪ್ರತಿಯೊಬ್ಬನು ಉಪವಾಸ ವ್ರತ ಆಚರಿಸಿದ್ದು ನಮ್ಮ ಸೃಷ್ಟಿಕರ್ತನ ಆದೇಶ ಅದು ಆಗಿದೆ ಎಂಬ ಕಾರಣಕ್ಕಾಗಿ. ತೀವ್ರವಾಗಿ ಹಸಿವೆ ಆದರೂ, ಸುಡು ಬಿಸಿಲಿನಲ್ಲಿ ಅತಿ ಹೆಚ್ಚು ದಾಹವಾದರೂ ಕೂಡ, ನೀರು ತನ್ನ ಬಳಿ ಇದ್ದರೂ, ಆಹಾರ ತನ್ನ ಹತ್ತಿರ ಇದ್ದರೂ, ನಾನದನ್ನು ಕುಡಿದರೂ ತಿಂದರೂ ಯಾರು ನನ್ನನ್ನು ಪ್ರಶ್ನಿಸುವವರು ಇಲ್ಲದೇ ಇದ್ದರೂ ಕೂಡ ಹಸಿವೆಯನ್ನು ಸಹಿಸಿಕೊಂಡು, ದಾಹವನ್ನು ಸಹಿಸಿಕೊಂಡು ಅದನ್ನು ನಿರ್ವಹಿಸಲಾಗ್ತದೆ. ಯಾಕೆಂತ ಹೇಳಿದರೆ ಅದು ಸೃಷ್ಟಿಕರ್ತನ ಆದೇಶ. ಇದರಲ್ಲಿರುವ ಸಂದೇಶ ಏನು ಅಂತ ಕೇಳಿದರೆ, ನಾನು ಸೃಷ್ಟಿಕರ್ತನ ಆದೇಶವನ್ನು ಪಾಲಿಸುವುದಕ್ಕೋಸ್ಕರ ಒಂದು ನಿರ್ದಿಷ್ಟವಾದ ಅವಧಿ ಹಸಿವೆಯನ್ನು, ದಾಹವನ್ನು ಸಹಿಸಿಕೊಂಡು, ಕಷ್ಟವನ್ನು ಅನುಭವಿಸಿಕೊಂಡು ಅದನ್ನು ಬಿಟ್ಟು ನಿಲ್ಲಕ್ಕೆ ನಾನು ಸನ್ನದ್ಧನಿದ್ದೇನೆ ಎಂದಾದರೆ, ನನ್ನ ಜೀವನದಲ್ಲಿ ಇನ್ನೂ ಹಲವಾರು ವಿಷಯಗಳನ್ನು ನಾನು ಬಿಟ್ಟು ಬಿಡಬೇಕು ಅಂತ ನನಗೆ ಆದೇಶಿಸಲಾಗಿದೆ, ಹಲವಾರು ವಿಷಯಗಳನ್ನು ನನಗೆ ಮಾಡಬೇಕು ಅಂತ ಆದೇಶಿಸಲಾಗಿದೆ. ಅದನ್ನು ಕೂಡ ಮಾಡಲಿಕ್ಕೆ ನಾನು ಬಾಧ್ಯಸ್ಥನು, ಅದನ್ನು ಕೂಡ ಪಾಲಿಸಲಿಕ್ಕೆ ನಾನು ಬಾಧ್ಯಸ್ಥನು ಎನ್ನುವಂತಹ ಸಂದೇಶವನ್ನು ಅದು ನೀಡುತ್ತದೆ. ಈ ಉಪವಾಸ ವ್ರತದ ಮೂಲಕ ಕೇವಲ ಹಸಿವೆಯನ್ನು ಮಾತ್ರ ಸಹಿಸುವುದಲ್ಲ ಅದರ ಉದ್ದೇಶ. ಬದಲಾಗಿ ನಮ್ಮ ಮನಸ್ಸನ್ನು ನಾವು ಶುಚಿಗೊಳಿಸಬೇಕು. ಮನಸ್ಸಿನಲ್ಲಿರುವಂತಹ ರೋಗಗಳು ಅದನ್ನು ದೂರ ಮಾಡಬೇಕು. ನಾವು ಮನಸ್ಸಿನಲ್ಲಿರುವಂತಹ ಕೆಲವಾರು ರೋಗಗಳಿವೆ. ಅಹಂಭಾವ ಎನ್ನುವಂಥದ್ದು, ನಾನು ಶ್ರೇಷ್ಠ ಎನ್ನುವಂತಹ ಒಂದು ಭಾವನೆ, ಇತರರು ಕೀಳು ಎನ್ನುವಂತಹ ಒಂದು ಮನಸ್ಥಿತಿ. ಆ ಒಂದು ಭಾವನೆ ಮನಸ್ಸಿನಿಂದ ದೂರ ಆಗಬೇಕು. ನಾವು ಆಗಾಗ ಹೇಳುವಂತಹ ಒಂದು ಘೋಷಣೆ ಇದೆ, ಅಲ್ಲಾಹು ಅಕ್ಬರ್ ಅಂತ ಹೇಳುವಂಥ. ಆದಾನ್ನಲ್ಲಿ ನಾವು ಕೇಳ್ತೇವೆ, ನಮಾಜಿನಲ್ಲಿಯೂ ಕೂಡ ನಾವು ಹೇಳ್ತೇವೆ. ಇದರ ಅರ್ಥ ಏನು? ನನ್ನನ್ನು ಸೃಷ್ಟಿಸಿದಂತಹ ಸೃಷ್ಟಿಕರ್ತ ಎನ್ನುವಂತಹ ಘೋಷಣೆಯನ್ನು ಹೇಳುವುದರ ಮೂಲಕ ಈ ಒಂದು ಘೋಷಣೆಯನ್ನು ಮಾಡುವ ಮೂಲಕ ನಾನು ಅವನ ವಿನೀತ ದಾಸನಾಗಿದ್ದೇನೆ, ಆ ಅಹಂಭಾವ ಮನಸ್ಸಿನಿಂದ ದೂರ ಆಗಬೇಕು. ಅದೇ ರೀತಿ ಅಸೂಯೆ ಎನ್ನುವಂತಹ ಕೆಟ್ಟ ಗುಣ ಅದು ಮನಸ್ಸಿನಲ್ಲಿರಬಾರ್ದು. ಮನಸ್ಸನ್ನು ಶುದ್ಧಗೊಳಿಸಿಕೊಂಡು ಉಪವಾಸ ವ್ರತವನ್ನು ಆಚರಿಸಿದಾಗ ಮಾತ್ರ ಅದು ನಿಜವಾದ ಉಪವಾಸ ವ್ರತ ಆಗ್ತದೆ. ಆ ರೀತಿಯಲ್ಲಿ ಅದನ್ನು ಪಾಲಿಸಬೇಕು. ನಮ್ಮ ನಾಲಿಗೆಯನ್ನು ನಾವು ನಿಯಂತ್ರಿಸಬೇಕು ಅಂತ ಆದೇಶ ಕೊಡಲಾಗಿದೆ. ನಮ್ಮ ನಾಲಿಗೆಯನ್ನು ನಾವು ನಿಯಂತ್ರಿಸದೇ ಇದ್ದರೆ ಆಗ ನಮ್ಮ ಉಪವಾಸ ವ್ರತ ಅರ್ಥಪೂರ್ಣ ಆಗುವುದಿಲ್ಲ ಅಂತ ಕಲಿಸಿಕೊಡಲಾಗಿದೆ. ಉಪವಾಸ ವ್ರತ ಆಚರಿಸಿಕೊಂಡು ನಮ್ಮ ನಾಲಿಗೆಯನ್ನು ನಿಯಂತ್ರಿಸಬೇಕು. ನಮ್ಮ ನಾಲಿಗೆ ಸುಳ್ಳಿನಿಂದ ಮುಕ್ತವಾಗಬೇಕು. ನಮ್ಮ ನಾಲಿಗೆಯ ಮೂಲಕ ಪರನಿಂದೆ ಉಂಟಾಗಬಾರದು, ಇತರನ್ನು ಅಪಮಾನಿಸುವಂತಹ ಕೆಲಸ ಆಗಬಾರದು. ಆ ಸಂದರ್ಭದಲ್ಲಿ ನಮ್ಮ ಕೈಗಳನ್ನು ನಾವು ನಿಯಂತ್ರಿಸಿಕೊಳ್ಬೇಕು. ಉಪವಾಸ ವ್ರತ ಆಚರಿಸಿದಂತಹ ಸಂದರ್ಭದಲ್ಲಿ ಯಾರಾದರೂ ನಿಮ್ಮೊಂದಿಗೆ ಜಗಳಾಡಲಿಕ್ಕೆ ಬಂದರೆ ನೀವು ಅವನೊಂದಿಗೆ ಹೇಳಬೇಕು, ನಾನು ಉಪವಾಸಿಕನಾಗಿದ್ದೇನೆ, ನಿನ್ನ ಹಾಗೆ ಕೆಟ್ಟ ರೀತಿಯಲ್ಲಿ ವರ್ತಿಸುವುದಕ್ಕೆ ನನಗೆ ಅವಕಾಶ ಇಲ್ಲ, ನಾನು ನನ್ನನ್ನು ನಿಯಂತ್ರಿಸುವಂತಹ ಒಂದು ತರಬೇತಿಯಲ್ಲಿದ್ದೇನೆ. ನನ್ನ ಕಣ್ಣುಗಳನ್ನು, ನನ್ನ ಕಿವಿಯನ್ನು, ನನ್ನ ನಾಲಿಗೆಯನ್ನು, ನನ್ನ ಕೈಯನ್ನು, ನನ್ನ ಕಾಲುಗಳನ್ನು ಎಲ್ಲವನ್ನು ನಾನು ನಿಯಂತ್ರಿಸ್ತೇನೆ. ಈ ಎಲ್ಲ ಅಂಗಾಂಗಗಳ ಮೂಲಕ ನಾನು ಒಳ್ಳೆಯದನ್ನು ಮಾತ್ರ ಮಾಡುತ್ತೇನೆ, ಇದರ ಮೂಲಕ ನಾನು ಕೆಟ್ಟದ್ದನ್ನು ಮಾಡುವುದಿಲ್ಲ, ಅದಕ್ಕಾಗಿ ಇದನ್ನು ದುರ್ಬಳಕೆ ಮಾಡುವುದಿಲ್ಲ ಎನ್ನುವಂತಹ ಸಂದೇಶವನ್ನು ಅದು ಕೊಡುತ್ತದೆ. ಆಗ ಮಾತ್ರ ಉಪವಾಸ ವ್ರತ ಅರ್ಥಪೂರ್ಣವಾಗುವುದು. ಹಾಗೆ 29 ದಿವಸವೋ 30 ದಿವಸವೋ ಈ ರೀತಿ ಜಾಗರೂಕತೆಯೊಂದಿಗೆ ಅದನ್ನು ಪಾಲಿಸಿದಾಗ ಆತನಲ್ಲಿರುವಂತಹ ದುರಭ್ಯಾಸ ದೂರ ಆಗ್ತದೆ, ಆತನಲ್ಲಿ ಒಳ್ಳೆಯ ಗುಣಗಳು ಬೆಳೆಯುತ್ತದೆ. ಅದರ ನಂತರದ ಜೀವನದಲ್ಲಿ ಆ ಒಳ್ಳೆಯ ಗುಣಗಳನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ, ಆ ಒಳ್ಳೆಯ ಗುಣಗಳನ್ನು ಪಾಲಿಸಲಿಕ್ಕೆ ಆತನಿಗೆ ಸಾಧ್ಯ ಆಗ್ತದೆ. ಕೆಟ್ಟ ಗುಣಗಳಿಂದ ದೂರ ಇರಲಿಕ್ಕೆ ಕೂಡ ಆತನಿಗೆ ಈ 1 ತಿಂಗಳ ತರಬೇತಿ ಆತನಿಗೆ ಪ್ರೇರಣೆ ನೀಡುತ್ತದೆ. ಈ ಉಪವಾಸ ವ್ರತ ವಿಶ್ವದಾದ್ಯಂತ ಒಂದೇ ತಿಂಗಳಿನಲ್ಲಿ ಆಚರಿಸಲಾಗ್ತಾ ಇದೆ. ಕೆಲವು ಕಡೆ ಸುಡು ಬಿಸಿಲಿರ್ಬೋದು, ಕೆಲವು ಕಡೆ ಕಠಿಣ ಚಳಿ ಇರ್ಬೋದು, ಕೆಲವು ಕಡೆ ಮಳೆ ಇರ್ಬೋದು. ಯಾವ ಸೀಸನಲ್ಲಿ ಆಗಿದ್ದರೂ ಕೂಡ ಇದನ್ನು ಒಂದೇ ತಿಂಗಳಿನಲ್ಲಿ ನಿರ್ವಹಿಸಲಿಕ್ಕೆ ಆದೇಶಿಸಲಾಗಿದೆ. ಆ ತಿಂಗಳ ವಿಶೇಷತೆ ಏನು ಅಂತ ಕೇಳಿದರೆ,
ಸಕಲ ಲೋಕಗಳ ಸೃಷ್ಟಿಕರ್ತನಿಂದ ದಿವ್ಯ ವಚನಗಳು ಅವತೀರ್ಣಗೊಂಡಂತಹ ತಿಂಗಳು ಅದು. ಮನುಷ್ಯ ಮಾರ್ಗದರ್ಶನಕ್ಕಾಗಿ ದಿವ್ಯ ಗ್ರಂಥಗಳು ಅವತೀರ್ಣಗೊಂಡಂತಹ ತಿಂಗಳು. ಮನುಷ್ಯ ಮಾರ್ಗದರ್ಶನಕ್ಕಾಗಿ ಅವತೀರ್ಣಗೊಂಡಂತಹ ದಿವ್ಯ ಗ್ರಂಥಗಳ ಪೈಕಿ ಕೊನೆಯ ಗ್ರಂಥವಾದಂತಹ ಪವಿತ್ರ ಕುರಾನ್ ಅವತೀರ್ಣಗೊಂಡ ತಿಂಗಳು ಈ ಪವಿತ್ರ ರಮದಾನ್ ತಿಂಗಳು ಆಗಿದೆ. ಆದ್ದರಿಂದ ಈ ತಿಂಗಳಿನಲ್ಲಿ ನೀವು ಉಪವಾಸ ವ್ರತವನ್ನು ಆಚರಿಸಿರಿ ಅಂತ ಆದೇಶಿಸಲಾಗಿದೆ. ಪವಿತ್ರ ಕುರಾನ್ ಮಾತ್ರವಲ್ಲ, ಪವಿತ್ರ ಕುರಾನಿಗಿಂತ ಮುಂಚೆ ಅವತೀರ್ಣಗೊಂಡಂತಹ ದೈವಿಕ ಗ್ರಂಥಗಳು ಕೂಡ ಇದೇ ತಿಂಗಳಿನಲ್ಲಿ ಅವತೀರ್ಣಗೊಂಡಿದೆ ಅಂತ ಹೇಳಲಾಗ್ತದೆ. ಪವಿತ್ರ ಕುರಾನ್ ಅವತೀರ್ಣಗೊಳ್ಳುವ ಕಾಲದಲ್ಲಿ ಆ ಕಾಲದಲ್ಲಿ ಅದರ ಹಿಂದೆ ಅವತೀರ್ಣಗೊಂಡಂತಹ ದಿವ್ಯ ಗ್ರಂಥಗಳ ಜನರು ಇದ್ದರು. ಅವರೊಂದಿಗೆ ಕುರಾನ್ ಹೇಳಿದ್ದು, ನಿಮ್ಮ ಕೈಯಲ್ಲಿ ಈಗಾಗಲೇ ಇರುವಂತಹ ಗ್ರಂಥವನ್ನು ದೃಢಪಡಿಸುವಂತಹ ಗ್ರಂಥವಾಗಿದೆ ಈ ಕುರಾನ್ ಅಂತ ಹೇಳುವಂಥ. ನಿಮ್ಮ ಕೈಯಲ್ಲಿರುವಂತಹ ಗ್ರಂಥದಲ್ಲಿ ಯಾವ ಸಂದೇಶ ಇದೆಯೋ ಅದೇ ಸಂದೇಶವನ್ನು ನಿಮ್ಮ ಮುಂದೆ ಕುರಾನ್ ಪ್ರಸ್ತುತಪಡಿಸುತ್ತದೆ ಅಂತ ಅವರಲ್ಲಿ ಹೇಳಿದ್ದು. ಹೊಸದಾದಂತಹ ಒಂದು ಸಂದೇಶವನ್ನು ನಿಮ್ಮ ಮುಂದೆ ಇಡ್ತಾ ಇಲ್ಲ. ಇತಿಹಾಸದಲ್ಲಿ ಬಂದಂತಹ ಎಲ್ಲ ಪ್ರವಾದಿಗಳು ಬೋಧಿಸಿದಂತಹ ಸಂದೇಶ, ಇತಿಹಾಸದಲ್ಲಿ ಅವತೀರ್ಣಗೊಂಡಂಥ ಎಲ್ಲ ದಿವ್ಯ ಗ್ರಂಥಗಳು ಬೋಧಿಸಿದಂತಹ ಸಂದೇಶ, ಅದೇ ಸಂದೇಶವನ್ನು ನಿಮಗೆ ನೀಡುವುದಕ್ಕಾಗಿ ಅವತೀರ್ಣಗೊಂಡಿರುವಂತಹ ಗ್ರಂಥ ಇದು ಅಂತ ಕುರ್ಆನ್ ನಮಗೆ ಅದು ಪರಿಚಯಪಡಿಸಿತು. ಅದರಲ್ಲಿರುವಂತಹ ಎಲ್ಲ ಸೂಕ್ತಗಳು ದೈವಿಕವಾದದ್ದು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಾತುಗಳು ಅದರಲ್ಲಿಲ್ಲ. ಯಾವುದೇ ಧಾರ್ಮಿಕ ವಿದ್ವಾಂಸರ ಮಾತುಗಳು ಅದರಲ್ಲಿ ಇಲ್ಲ. ಅದರಲ್ಲಿರುವಂತಹ ಎಲ್ಲ ವಚನಗಳು ಅದು ದೈವಿಕವಾದದ್ದು. ಅದು ಪರಿಚಯ ಪಡಿಸುವಂತಹದ್ದು. ಅದು ದೇವನ ಪರಿಚಯ ಪಡಿಸ್ತದೆ. ಯಾವುದಾದರೊಂದು ನಿರ್ದಿಷ್ಟ ಜನಾಂಗದ ಗೋತ್ರದ ದೇವನನ್ನು ಪರಿಚಯ ಪಡಿಸುವುದಲ್ಲ. ಅದು ಆರಾಧಿಸಲಿಕ್ಕೆ ಹೇಳ್ತಾ ಇರುವಂತಹ ದೇವನದು ಪರಿಚಯ ಪಡಿಸುವಂತಹ ದೇವನು. ಎಲ್ಲ ಮನುಷ್ಯರನ್ನು ಸೃಷ್ಟಿಸಿದಂತಹ ಸೃಷ್ಟಿಕರ್ತ. ಯಾ ಅಯ್ಯುಹನ್ನಾಸು ಉಬುದು ರಬ್ಬಕುಂ ಅಲ್ಲದೀ ಖಲಕಕುಂ ವಲ್ಲದೀನ ಮಿನ್ ಕಬ್ಲಿಕುಂ ಲಅಲ್ಲಕುಂ ತತ್ತಕೂನ್. ಹೇ ಜನರು, ಎಲ್ಲ ಮನುಷ್ಯರನ್ನು ಅಭಿಸಂಬೋಧಿಸುತ್ತದೆ. ಯಾವುದಾದರೂ ನಿರ್ದಿಷ್ಟ ವರ್ಗವನ್ನು, ನಿರ್ದಿಷ್ಟ ಜನಾಂಗವನ್ನು, ನಿರ್ದಿಷ್ಟ ಗೋತ್ರವನ್ನು ಅದು ಅಭಿಸಂಬೋಧಿಸುವುದಲ್ಲ. ಎಲ್ಲ ಮನುಷ್ಯರನ್ನು ಅಭಿಸಂಬೋಧಿಸಿ ಹೇಳುವಂತಹದ್ದು. ಈಗ ಇಲ್ಲಿ ವಿಷಯ ಬಂತು, ಸೃಷ್ಟಿಸಿದವನು ಒಬ್ಬನೇ ಎನ್ನುವುದರಲ್ಲಿ ನಮಗೆಲ್ಲರಿಗೂ ಸಹಮತ ಇದೆ. ದೇವನು ಒಬ್ಬನೇ ಎನ್ನುವ ವಿಷಯದಲ್ಲಿ ಎಲ್ಲರಿಗೂ ಸಹಮತವಿದೆ. ಕುರ್ಆನ್ ಅದನ್ನೇ ಹೇಳುವುದು. ನೀವು ಯಾರನ್ನು ಆರಾಧಿಸಬೇಕು? ನಿಮ್ಮನ್ನು ಸೃಷ್ಟಿಸಿದಂತಹ ನಿಮ್ಮ ಪ್ರಭುವನ್ನು ಆರಾಧಿಸಬೇಕು. ಅವನು ನಿಮ್ಮನ್ನು ಮಾತ್ರ ಸೃಷ್ಟಿಸಿದ್ದಲ್ಲ, ನಿಮ್ಮ ಪೂರ್ವಜರನ್ನು ಸೃಷ್ಟಿಸಿದವನು, ನಿಮ್ಮ ತಾತಂದಿರನ್ನು, ನಿಮ್ಮ ಮುತ್ತಾತಂದಿರನ್ನು, ಎಲ್ಲ ಮನುಷ್ಯರನ್ನು, ಸಕಲ ಚರಾಚರಗಳನ್ನು ಸೃಷ್ಟಿಸಿದವನು. ಅಲ್ಲದಿ ಜಾಲಕುಂ ಲರ್ದ ಫಿರಾಶ ವಸ್ಸಮಾ ಬಿನಾ ವಅಂಜಲ ಮಿನಸ್ ಸಮಾಯಿ ಮಾಅ. ಅವನು ಭೂಮಿಯನ್ನು ನಿಮಗೆ ಜೀವಿಸಲು ಯೋಗ್ಯವಾದಂತಹ ಒಂದು ವ್ಯವಸ್ಥೆ ಭೂಮಿಯಲ್ಲಿ ನಿಮಗೆ ಮಾಡಿದ್ದಾನೆ. ಆಕಾಶವನ್ನು ನಿಮಗೆ ಮೇಲ್ಛಾವಣಿಯನ್ನಾಗಿ ಮಾಡಿದ್ದಾನೆ. ಆಕಾಶದಿಂದ ಮಳೆಯ ವ್ಯವಸ್ಥೆಯನ್ನು ನಿಮಗೆ ಮಾಡಿದ್ದಾನೆ. ಅದರ ಮೂಲಕ ಭೂಮಿಯಲ್ಲಿ ಧಾರಾಳವಾಗಿ ಸಸ್ಯಗಳು ಬೆಳೆಯುತ್ತದೆ. ಅದರ ಮೂಲಕ ನಿಮಗೆ ಆಹಾರದ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಇದೆಲ್ಲವನ್ನು ಮಾಡಿದಂತಹ ಆ ಸೃಷ್ಟಿಕರ್ತನ ಆರಾಧನೆಯನ್ನು ನೀವು ಮಾಡಿ ಅವರಿಗೆ ಯಾರನ್ನೂ ನೀವು ಸಮಾನಗೊಳಿಸಬೇಡಿರಿ. ಇತರ ಯಾರನ್ನೂ ಕೂಡ ನೀವು ದೇವರಿಗೆಂದು ಪರಿಗಣಿಸಬೇಡಿ ಅಂತ ಅವನು ಹೇಳುವಂತಹದ್ದು. ನಿಮಗೆ ಇಲ್ಲಿ ಜೀವಿಸಲು ವ್ಯವಸ್ಥೆ ಮಾಡಿರುವಂತಹವನು ಅವನು, ನಿಮಗೆ ನೀರಿನ ವ್ಯವಸ್ಥೆಯನ್ನು ಮಾಡಿದವನು, ನಿಮಗೆ ಮಳೆಯ ವ್ಯವಸ್ಥೆಯನ್ನು ಮಾಡಿದವನು. ಆದ್ದರಿಂದ ಅವನನ್ನು ಆರಾಧಿಸಿ. ಸೂರ್ಯ ಚಂದ್ರನನ್ನು ಸೃಷ್ಟಿಸಿದವನು ಅವನೇ ಆಗಿದ್ದಾನೆ. ಮತ್ತೆ ಕುರಾನ್ ಕರೆ ನೀಡುವಂತಹದ್ದು, ನೀವು ಇನ್ನಷ್ಟು ಎಲ್ಲ ಸಂಶೋಧನೆಯನ್ನು ಮಾಡಿ, ನೀವು ಬಳಸುತ್ತಿರುವಂತಹ ವಸ್ತುಗಳು, ನೀವು ಕಾಣುತ್ತಿರುವಂತಹ ವಸ್ತುಗಳು, ಇದರ ಬಗ್ಗೆ ಎಲ್ಲ ನೀವು ರಿಸರ್ಚ್ ಮಾಡಿ, ಅಧ್ಯಯನ ಮಾಡಿ, ಸಂಶೋಧನೆ ಮಾಡಿ, ನಿಮಗೆ ಆ ಸೃಷ್ಟಿಕರ್ತನ ಮಹಾನತೆಯನ್ನು ಅರಿಯಲಿಕ್ಕೆ ಸಾಧ್ಯವಿದೆ. ಎಷ್ಟು ನಾಜೂಕಾಗಿ, ಎಷ್ಟು ಉತ್ತಮವಾದ ರೀತಿಯಲ್ಲಿ ಇದನ್ನು ಅವನು ಸೃಷ್ಟಿಸಿದ್ದಾನೆ. ನಿಮ್ಮ ಜೀವನಕ್ಕೆ ಅವಕಾಶವಾಗುವಂತಹ ರೀತಿಯಲ್ಲಿ ಎಷ್ಟು ಸುಂದರವಾಗಿ ಇದನ್ನು ಆತನು ಸೃಷ್ಟಿಸಿದ್ದಾನೆ, ಅದನ್ನು ನಿಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಆ ಸೃಷ್ಟಿಕರ್ತನ ಮಹಾನತೆಯನ್ನು ನಿಮಗೆ ತಿಳಿಯುವುದಕ್ಕೆ ಸಾಧ್ಯ ಇದೆ. ಆದ್ದರಿಂದ ನೀವು ಅದನ್ನು ರಿಸರ್ಚ್ ಮಾಡಿದಷ್ಟು ನಿಮಗೆ ಅವನ ಮಹಾನತೆಯನ್ನು ಅರಿಯಲಿಕ್ಕೆ ಸಾಧ್ಯವಿದೆ. ಆದ್ದರಿಂದ ಈ ವ್ಯವಸ್ಥೆಯನ್ನು ಮಾಡಿರುವಂತಹ ಆ ಸೃಷ್ಟಿಕರ್ತನ ದಾಸ್ಯ ಆರಾಧನೆಯನ್ನು ಮಾಡಿರಿ ಅಂತ ಕುರ್ಆನ್ ಕರೆ ಕೊಡ್ತಾನೆ. ಆ ಸಂದೇಶದಲ್ಲಿ ಸಹಿಷ್ಣುತೆಯ ಒಂದು ಸಂದೇಶವೂ ಕೂಡ ಇದೆ. ನನ್ನನ್ನು ನಿಮ್ಮನ್ನು ಸೃಷ್ಟಿಸಿದವನು ಒಬ್ಬನೇ ಎನ್ನುವುದು ನಾವು ಒಪ್ಪಿಕೊಳ್ಳುವಾಗ, ನನಗೆ ಇಲ್ಲಿ ಜೀವಿಸಲಿಕ್ಕೆ ಎಷ್ಟು ಹಕ್ಕು ಇದೆಯೋ ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ಹಕ್ಕು ಇದೆ ಎನ್ನುವುದನ್ನು ನಾವು ಒಪ್ಪಿಕೊಳ್ಬೇಕಾಗ್ತದೆ. ಯಾಕಂದರೆ ಸೃಷ್ಟಿಸಿದವನವನು, ನಾವು ಯಾರನ್ನೂ ಸೃಷ್ಟಿಸಲಿಲ್ಲ, ಎಲ್ಲರನ್ನೂ ಸೃಷ್ಟಿಸಿದವನವನು, ಯಾರು ಇಲ್ಲಿ ಜೀವಿಸಬೇಕು ಅಂತ ತೀರ್ಮಾನ ಮಾಡಿದ್ದವನು. ಆದ್ದರಿಂದ ಅವನು ಇಂಥ ಜನಾಂಗದಲ್ಲಿ ಹುಟ್ಟಿದ ಎಂಬ ಕಾರಣಕ್ಕಾಗಿ,
ಇಂಥ ಗೋತ್ರದವನಾಗಿದ್ದಾನೆ ಎಂಬ ಕಾರಣಕ್ಕಾಗಿ ಅವನಿಗೆ ಜೀವಿಸಲು ಹಕ್ಕು ಇಲ್ಲ ಎನ್ನುವಂತಹ ತೀರ್ಮಾನವನ್ನು ಮಾಡುವ ಅಧಿಕಾರ ಈ ಭೂಮಿಯಲ್ಲಿ ಯಾರಿಗೂ ಇಲ್ಲ. ಇಲ್ಲಿ ಮನುಷ್ಯನಿಗೆ ಜೀವಿಸುವಂತಹ ಹಕ್ಕನ್ನು ನೀಡಿದವನು ಆ ಸೃಷ್ಟಿಕರ್ತನು. ಆ ಹಕ್ಕನ್ನು ಕಸಿದುಕೊಳ್ಳುವಂತಹ ಅಧಿಕಾರ ಯಾರಿಗೂ ಇಲ್ಲ. ಈ ಸಂದೇಶವನ್ನು ಪವಿತ್ರ ಕುರಾನ್ ನಮಗೆ ನೀಡುತ್ತದೆ. ಪವಿತ್ರ ಕುರಾನ್ ಸೃಷ್ಟಿಕರ್ತನಿಗೆ ನೀಡಬೇಕಾದಂತಹ ಸ್ಥಾನಮಾನವನ್ನು ಹೇಳಿದ ಬಳಿಕ ಎರಡನೆಯದಾಗಿ ಹೇಳಿರುವಂತಹದ್ದು ತಂದೆ ತಾಯಿಯಂದಿರ ಸ್ಥಾನಮಾನದ ಬಗ್ಗೆ. ನಿಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲಹಿದಂತಹ ನಿಮ್ಮ ತಾಯಿ, ಅದೇ ರೀತಿ ನಿಮ್ಮ ತಂದೆ, ಅವರನ್ನು ಗೌರವಿಸಿ, ಅವರೊಂದಿಗೆ ಸದ್ವರ್ತನೆಯನ್ನು ತೋರಿ. ದೇವರನ್ನು ಆರಾಧಿಸಬೇಕು ಅಂತ ಹೇಳಿದ ಬಳಿಕ ಎರಡನೆಯದಾಗಿ ಹೇಳಿದ್ದು ತಂದೆ ತಾಯಿಯರೊಂದಿಗೆ ಸದ್ವರ್ತನೆಯನ್ನು ತೋರಬೇಕು ಎನ್ನುವಂಥದ್ದು. ಅವರು ನಿಮ್ಮ ಸ್ವರ್ಗ ಅಥವಾ ನರಕವಾಗಿದ್ದಾರೆ ಅಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು. ಅವರೊಂದಿಗೆ ಸದ್ವರ್ತನೆಯನ್ನು ತೋರುವ ಮೂಲಕ ನೀವು ಸ್ವರ್ಗವನ್ನು ಗಳಿಸಬಹುದು. ಅವರೊಂದಿಗೆ ಕೆಟ್ಟದಾಗಿ ವರ್ತಿಸಿದರೆ, ಅವರ ಮನಸ್ಸಿಗೆ ನೋವುಂಟು ಮಾಡಿದರೆ ನೀವು ನರಕದ ಶಿಕ್ಷೆಯನ್ನು ಅನುಭವಿಸಬೇಕಾಗಿ ಬರಬಹುದು ಎನ್ನುವಂತಹ ಎಚ್ಚರಿಕೆಯನ್ನು ನೀಡಿದರು. ಇನ್ನು ಮಾತಾಪಿತರಿಗೆ ನಾವು ಸಜ್ಜುಗೊಳಿಸಿಟ್ಟಿರುವಂತಹದ್ದು ವೃದ್ಧ ಸದನಗಳು. ಕೆಲವರು ಎಲ್ಲಿಯವರೆಗೆ ವೃದ್ಧ ಸದನದಲ್ಲಿ ಹಾಕಿ ನಾವು ಬೇಕಾದಷ್ಟು ದುಡ್ಡು ಕೊಡ್ತೇವೆ, ಇನ್ನು ಅವರು ಮರಣ ಹೊಂದಿದ ಸಂದರ್ಭದಲ್ಲಿಯೂ ಕೂಡ ನಮ್ಮಲ್ಲಿ ನೀವು ಹೇಳಬೇಕಾಗಿಲ್ಲ, ಅವರ ಅಂತ್ಯ ಸಂಸ್ಕಾರವನ್ನು ಕೂಡ ನೀವೇ ಮಾಡಿಬಿಡಿ ಅಂತ ಹೇಳಿ ಹಣ ಕೊಟ್ಟು ಅವರನ್ನು ವೃದ್ಧ ಸದನಕ್ಕೆ ಸೇರಿಸಿ ಬಿಡ್ತಾರೆ. ನಿಜವಾಗಿ ವೃದ್ಧರಾದಂತಹ ಸಂದರ್ಭದಲ್ಲಿ ಅವರೊಂದಿಗೆ ಪ್ರೀತಿಯೊಂದಿಗೆ ಸದ್ವರ್ತನೆಯೊಂದಿಗೆ ಅವರ ಸೇವೆಯನ್ನು ಮಾಡುವಂತಹದ್ದು, ಅವರ ಪ್ರೀತಿಯನ್ನು ಗಳಿಸುವಂತಹದ್ದು, ಅವರ ತೃಪ್ತಿಯನ್ನು ಗಳಿಸುವಂತಹದ್ದು, ಆ ಮೂಲಕ ದೇವ ಸಂತೃಪ್ತಿಯನ್ನು ಗಳಿಸಲಿಕ್ಕೆ ಸಾಧ್ಯವಿದೆ ಅಂತ ಕುರ್ಆನ್ ಕಲಿಸಿಕೊಟ್ಟಿತ್ತು. ಮನುಷ್ಯರ ಸಂಬಂಧಗಳು ದೈವಿಕ ಸಂಬಂಧದ ಇನ್ನೊಂದು ಭಾಗವಾಗಿದೆ ಮನುಷ್ಯರ ಸಂಬಂಧಗಳು ಅಂತ ಹೇಳುವಂತಹದ್ದು. ನಿಮ್ಮ ಕುಟುಂಬ ಸಂಬಂಧಗಳನ್ನು ಬಲಪಡಿಸಬೇಕು ಅಂತ ಕರೆ ಕೊಡಲಾಯಿತು. ನಿಮ್ಮ ಸಂಬಂಧಗಳು ಉತ್ತಮ ಆಗಬೇಕು. ನಿಮ್ಮ ಕುಟುಂಬ ಸಂಬಂಧಿಕರು ಯಾರಾಗಿರಬೇಕು ಅಂತ ನೀವು ಯಾರು ತೀರ್ಮಾನ ಮಾಡಿದ್ದಲ್ಲ. ನನ್ನ ಮಾತಾಪಿತರು ಯಾರಾಗಬೇಕು, ನನ್ನ ಸಹೋದರ ಸಹೋದರಿ ಯಾರಾಗಬೇಕು, ನನ್ನ ಚಿಕ್ಕಪ್ಪ ದೊಡ್ಡಪ್ಪ ಯಾರಾಗಬೇಕು, ನಾವು ಯಾರು ಆಯ್ಕೆ ಮಾಡಿಕೊಂಡದ್ದಲ್ಲ. ಜೀವನದಲ್ಲಿ ಆಯ್ಕೆ ಮಾಡುವಂತಹ ಒಂದೇ ಒಂದು ಸಂಬಂಧ ಇರುವಂತಹದ್ದು. ಒಬ್ಬ ಪುರುಷನಿಗೆ ತನ್ನ ಪತ್ನಿ ಯಾರಾಗಬೇಕು ಎನ್ನುವಂತಹದ್ದನ್ನು ಮಾತ್ರ ಆಯ್ಕೆ ಮಾಡುವ ಅವಕಾಶ ಇರುವುದು, ಅಥವಾ ಒಬ್ಬ ಹೆಣ್ಣಿಗೆ ತನ್ನ ಪತಿ ಯಾರಾಗಬೇಕು ಎನ್ನುವುದನ್ನು ಆಯ್ಕೆ ಮಾಡುವಂತಹ ಒಂದು ಅವಕಾಶ ಇರುವಂತಹದ್ದು. ಇತರ ಸಂಬಂಧಗಳೆಲ್ಲವೂ ಸ್ವಯಂ ಅದರಂತೆ ಉಂಟಾಗುವಂತಹದ್ದು. ಅದು ಸೃಷ್ಟಿಕರ್ತನ ತೀರ್ಮಾನದಂತೆ ಉಂಟಾಗಿರುವಂತಹ ಆ ಕುಟುಂಬ ಸಂಬಂಧವನ್ನು ಬಲಪಡಿಸಿಕೊಳ್ಳಿರಿ. ಅದೇ ರೀತಿ ಮನುಷ್ಯರು ಎಂಬ ನೆಲೆಯಲ್ಲಿ ನಿಮ್ಮ ಸಂಬಂಧಗಳು ಬಲಿಷ್ಠ ಆಗಬೇಕು. ನೆರೆಕರೆಯವರೊಂದಿಗೆ ನಿಮ್ಮ ವರ್ತನೆ ಯಾವ ರೀತಿ ಇರಬೇಕು ಅದನ್ನು ಕೂಡ ಧರ್ಮದ ಭಾಗವಾಗಿ ಕಲಿಸಿಕೊಡಲಾಗಿದೆ, ನಿಮ್ಮ ವಿಶ್ವಾಸದ ಭಾಗವಾಗಿ ಕಲಿಸಿಕೊಡಲಾಗಿದೆ. ನಾನು ನಿಜವಾಗಿ ಧರ್ಮ ಇರುವವನು ಎಂದಾದರೆ ನನ್ನ ಧರ್ಮನಿಷ್ಠೆಯನ್ನು ಅಳೆಯುವಂತಹ ಮಾನದಂಡ ನನ್ನ ನೆರೆಕರೆಯವರೊಂದಿಗೆ ನನ್ನ ವರ್ತನೆ ಯಾವ ರೀತಿ ಇದೆ ಎನ್ನುವುದು ಅದರ ಆಧಾರದಲ್ಲಿ ಅಳೆಯಬೇಕಾಗ್ತದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಅವರಲ್ಲಿ ಧರ್ಮ ಇಲ್ಲ ಯಾರು ಅಂತ ಕೇಳಿದರೆ ನಿಮ್ಮ ನೆರೆಕರೆಯವನು ನಿಮ್ಮ ಬಗ್ಗೆ ನಿರ್ಭೀತನಾಗಿಲ್ಲವೋ ಅಂತಹವರಲ್ಲಿ ಧರ್ಮ ಇಲ್ಲ. ನಿಜವಾಗಿ ನನ್ನಲ್ಲಿ ಧರ್ಮ ಇದೆ ಅಂತ ಹೇಳಿದರೆ ನನ್ನ ನೆರೆಕರೆಯಲ್ಲಿರುವಂತಹ ಹಿಂದೂ ಆಗಲಿ, ಕ್ರೈಸ್ತನಾಗಲಿ ಅಥವಾ ಯಾವುದೇ ಧರ್ಮೀಯನಾಗಲಿ ಅವನು ನನ್ನ ಬಗ್ಗೆ ನಿರ್ಭೀತನಾಗಿರಬೇಕು. ನಾನು ಅವನನ್ನು ವಂಚನೆ ಮಾಡಬಹುದೆಂದು, ಮೋಸ ಮಾಡಬಹುದೆಂದು, ಆಕ್ರಮಣ ಮಾಡಬಹುದು ಎನ್ನುವಂತಹ ಭಯ ಅವನಲ್ಲಿ ನನ್ನ ಬಗ್ಗೆ ಇದೆ ಅಂತ ಹೇಳಿ ಆದರೆ ನಾನು ನಿಜವಾದ ಮುಸಲ್ಮಾನ ಆಗಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ಕಲಿಸಿಕೊಟ್ಟಿರುವಂತಹ. ಹಾಗಾಗಿ ನಮ್ಮ ಸಂಬಂಧಗಳು ಅದು ಧರ್ಮದ ಭಾಗವಾಗಿದೆ, ನಮ್ಮ ವಿಶ್ವಾಸದ ಭಾಗವಾಗಿದೆ. ವಿಶ್ವಾಸಕ್ಕೆ ಹಲವಾರು ಶಾಖೆಗಳಿವೆ ಅಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದು. ಮೊತ್ತ ಮೊದಲನೆಯ ಅತ್ಯಂತ ಪ್ರಮುಖವಾದಂತಹ ಶಾಖೆ ಆ ಸೃಷ್ಟಿಕರ್ತನು ಏಕೈಕನು ಎಂದು ಒಪ್ಪಿಕೊಳ್ಳುವಂತಹ, ಅದರ ಸಣ್ಣದಾದಂತಹ ಒಂದು ಶಾಖೆ ದಾರಿಯಲ್ಲಿ ಇರುವಂತಹ, ದಾರಿಯಲ್ಲಿ ಬಿದ್ದುಕೊಂಡಿರುವಂತಹ ಮುಳ್ಳುಗಳನ್ನು ಅಲ್ಲಿಂದ ನಿವಾರಿಸುವಂತಹ, ಜನ ನಡೆದಾಡುವಂತಹ ದಾರಿ ಯಾರಿಗಾದರೂ ತೊಂದರೆ ಆಗಬಾರದು, ಅಲ್ಲಿ ಮುಳ್ಳುಕಂಟಿಗಳಿವೆ, ಜನ ನಡೆದಾಡಿದರೆ ಅವರಿಗೆ ಅದು ಚುಚ್ಚಿ ತೊಂದರೆ ಆಗಬಹುದು, ಅದರಿಂದ ಅವರನ್ನು ರಕ್ಷಿಸುವುದಕ್ಕೋಸ್ಕರ ಅದನ್ನು ನಿವಾರಣೆ ಮಾಡುವಂತಹದ್ದು ನಿಮ್ಮ ವಿಶ್ವಾಸದ ಭಾಗವಾಗಿದೆ ಅಂತ ಕಲಿಸಿಕೊಡಲಾಯಿತು. ಸಮಾಜದಲ್ಲಿ ಕಷ್ಟಪಡುತ್ತಿರುವಂತಹ ಕಷ್ಟಗಳಿಗೆ ಸ್ಪಂದಿಸುವಂತಹದ್ದು. ನೀವು ಸಂಪನ್ನ ವ್ಯಕ್ತಿಗಳಾಗಿದ್ದರೆ, ನಿಮ್ಮಲ್ಲಿ ಧಾರಾಳ ಸಂಪತ್ತು ಇದೆ ಎಂದಾದರೆ ಆ ಸಂಪತ್ತಿನಲ್ಲಿ ಒಂದಂಶ ಅದು ಬಡವರಿಗೆ ಸೇರಿರುವಂತಹದ್ದು.
ಅದನ್ನು ಇಸ್ಲಾಮಿನ ಪ್ರಮುಖವಾದಂಥ ಆರಾಧನಾ ಕರ್ಮ ಅಂತ ನಿಶ್ಚಯಿಸಿಕೊಡಲಾಯಿತು. ಇಸ್ಲಾಮಿನ ಮೂಲಾಧಾರ ಸ್ತಂಭ ಅಂತ ಹೇಳಿರುವಂತಹದ್ದು ಝಕಾತ್ ಎನ್ನುವಂತಹದ್ದು. ಶ್ರೀಮಂತನು ಧರ್ಮಬದ್ಧವಾಗಿ ಗಳಿಸಿದಂತಹ ತನ್ನ ಸಂಪತ್ತು ಅದರಲ್ಲಿ ಒಂದಂಶವನ್ನು ಆತನ ಬಡಬಗ್ಗರಿಗೆ ನೀಡುವ ಮೂಲಕ ಆತನ ಸಂಪತ್ತನ್ನು ಶುದ್ಧಿಗೊಳಿಸಿಕೊಳ್ಬೇಕು ಅಂತ ಕಲಿಸಿಕೊಡಲಾಯಿತು. ಬಡವರ ಕಣ್ಣೀರಿಗೆ ಸ್ಪಂದಿಸುವಂತಹ, ಬಡವರ ಕಷ್ಟಕ್ಕೆ ಸ್ಪಂದಿಸುವಂತಹ ಮನಸ್ಥಿತಿ ಇರಬೇಕು. ಪವಿತ್ರ ಕುರಾನ್ ದಾನ ಧರ್ಮವನ್ನು ಪ್ರೋತ್ಸಾಹಿಸುವಾಗ ಇನ್ನೊಂದು ಕಡೆ ಮನುಷ್ಯರನ್ನು ಶೋಷಿಸುವಂತಹ, ಬಡವರನ್ನು ಶೋಷಿಸುವಂತಹ ಬಡ್ಡಿಯನ್ನು ನಿಷಿದ್ಧ ಅಂತ ಸಾರಿತು. ಬಡ್ಡಿಯ ಶೋಷಣೆಯನ್ನು ಸಮಾಜ ಮುಕ್ತ ಆಗಬೇಕು. ಜನರನ್ನು ಅದರ ಮೂಲಕ ಶೋಷಿಸಬಾರದು. ನಿಮ್ಮ ಧೋರಣೆಗಳು ಅದು ಅನುಕಂಪದಿಂದ ಕೂಡಿದ್ದಾಗಿರಬೇಕು. ಜನರೊಂದಿಗೆ ಕರುಣೆಯಿಂದ ವರ್ತಿಸುವಂತಹದ್ದಾಗಿರಬೇಕು. ಆ ರೀತಿ ನಿಮ್ಮ ಜೀವನವನ್ನು ನೀವು ರೂಪಿಸಿಕೊಳ್ಬೇಕು ಅಂತ ಕಲಿಸಿಕೊಡಲಾಯಿತು. ಆದ್ದರಿಂದ ಈ ರಂಜಾನ್ ತಿಂಗಳಿನ ಉಪವಾಸ ವ್ರತ ನೀಡುವಂತಹ ಸಂದೇಶ, ನಿಮ್ಮ ಸಂಬಂಧಗಳು ದೇವರೊಂದಿಗೆ ಭದ್ರಪಡಿಸುವಂತಹ ಆರಾಧನಾ ಕರ್ಮಗಳನ್ನು ನಿರ್ವಹಿಸುವುದರ ಜೊತೆಗೆ ಮನುಷ್ಯರೊಂದಿಗೆ ನಿಮ್ಮ ಸಂಬಂಧ ಉತ್ತಮ ಆಗಬೇಕು ಎನ್ನುವಂತಹದ್ದಾಗಿ. ಇದೆಲ್ಲದಕ್ಕೂ ಪ್ರತಿಫಲ ನೀಡುವವನು ಅವನು. ನಾವೆಲ್ಲರೂ ಅವನ ಮುಂದೆ ಹೋಗಲಿಕ್ಕಿರುವವರು. ಆರಂಭದಲ್ಲಿ ಬ್ರಹ್ಮಕುಮಾರಿ ಶ್ರೀಮತಿ ಅವರು ಹೇಳಿದರು, ನಾವಿಲ್ಲಿ ಒಬ್ಬ ಮುಸಾಫಿರ್ನಂತೆ ಇರುವವರು ಅಂತ ಹೇಳಿ. ಪ್ರವಾದಿ ಅವರು ಹೇಳಿದ ಮಾತು, ನೀವೊಬ್ಬ ಪ್ರಯಾಣಿಕರಂತೆ ಇಲ್ಲಿ ಜೀವಿಸಿ ಅಂತ ಹೇಳಿ. ನಿಮ್ಮ ನಿಜವಾದಂತಹ ಜೀವನ ಇರುವಂತಹದ್ದು ಆ ಪರಲೋಕದಲ್ಲಿ. ನಿಮಗೆ ಇಲ್ಲಿ ಕೊಟ್ಟಿರುವಂತಹ ಈ ಒಂದು ಅವಕಾಶ ಇದೆಯಲ್ಲ, ಈ ಆಯುಷ್ಯ ಅಂತ ಹೇಳುವಂತಹದ್ದು ಯಾರಿಗೆ ಎಷ್ಟು ಸಮಯ ಅಂತ ಗೊತ್ತಿಲ್ಲ. ನಾವು ಯಾರು ಅರ್ಜಿ ಹಾಕಿ ಬಂದವರಲ್ಲ. ನಮಗೆ ಇಷ್ಟು ದಿನ ಇಲ್ಲಿ ಜೀವಿಸಲಿಕ್ಕೆ ಅವಕಾಶ ಕೊಡಬೇಕು ಅಂತ ಯಾರು ಕೇಳಿ ಬಂದ ಬಿಟ್ಟು ಹೋಗುವಾಗ ಇಲ್ಲಿ ಒಳ್ಳೆಯದನ್ನು ಬಿಟ್ಟು ಹೋಗಬೇಕು, ಜನರಿಗೆ ಪ್ರಯೋಜನಕಾರಿಯಾದನ್ನು ಬಿಟ್ಟು ಹೋಗಬೇಕು. ನಾವು ಜನರಿಗೆ ಪ್ರಯೋಜನಕಾರಿಯಾದನ್ನು ಬಿಟ್ಟು ಹೋಗುತ್ತೇವೆ ಎಂದಾದರೆ ನಮ್ಮ ಮರಣದ ಬಳಿಕವೂ ಕೂಡ ಜನರಿಗೆ ಅದರ ಪ್ರಯೋಜನ ಲಭಿಸ್ತಾ ಇದೆ ಎಂದಾದರೆ ಅಲ್ಲಿಯ ತನಕ ನಮ್ಮ ಖಾತೆಗಳಿಗಾದ ಅದರ ಪ್ರತಿಫಲ ಜಮೆಯಾಗ್ತದೆ ಅಂತ ಹೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿಕೊಟ್ಟರು. ಸಮಾಜದಲ್ಲಿ ಧಾರಾಳ ಒಳ್ಳೆಯ ಕೆಲಸಗಳನ್ನು ಮಾಡಿ, ಶಾಲೆಗಳನ್ನು ಕಟ್ಟಿಸುವಂತಹದ್ದು, ಸಾರ್ವಜನಿಕ ಸಮಾಜಕ್ಕೆ ಹಾನಿಕಾರವಾದನ್ನು ಮಾಡಿ ನೀವು ಬಿಟ್ಟು ಹೋಗ್ತೀರಿ ಎಂದಾದರೆ ನೀವು ಮರಣ ಹೊಂದಿದ ಬಳಿಕವೂ ಕೂಡ ಈ ಸಮಾಜದಿಂದ ನಷ್ಟ ಅನುಭವಿಸ್ತಾ ಇರ್ತದೆ ಅಂತ ಹೇಳಿ ಆದರೆ ಎಲ್ಲಿಯ ತನಕ ಸಮಾಜ ಅದರ ನಷ್ಟವನ್ನು ಅನುಭವಿಸ್ತಾ ಇರ್ತದೆಯೋ ಅಲ್ಲಿಯ ತನಕ ನಿಮ್ಮ ಖಾತೆಗಳಿಗೆ ಅದರ ಪಾಪ ಫಲ ಜಮೆ ಆಗ್ತಾ ಇರ್ತದೆ ಅಂತ ಹೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಸಮಾಜದಲ್ಲಿ ಹಲವಾರು ಭಾಷಣಕರ್ತರಿದ್ದಾರೆ, ದ್ವೇಷ ಭಾಷಣ ಮಾಡುವವರು. ಅವರ ಕೆಲಸವೇ ಸಮುದಾಯಗಳ ಮಧ್ಯೆ ಒಡಕನ್ನುಂಟು ಮಾಡುವಂತಹದ್ದು, ದ್ವೇಷವನ್ನು ಹರಡುವಂತಹದ್ದು. ಅವರು ದ್ವೇಷ ಭಾಷಣವನ್ನು ಮಾಡಿ ಅವರು ಎಲ್ಲಿಯಾದರೂ ಆರಾಮವಾಗಿ ಅವರು ಜೀವಿಸ್ತಾ ಇರಬಹುದು. ಅವರು ಆರಾಮವಾಗಿ ತನ್ನ ಎಸಿ ಕೊಠಡಿಗಳಲ್ಲಿ ಅವರು ಕಾಲ ಕಳೆಯುತ್ತಾ ಇರಬಹುದು. ಆದರೆ ಅವರ ಭಾಷಣವನ್ನು ಆಲಿಸಿದವರು, ಅವರ ಅನುಯಾಯಿಗಳು ಇತರ ಸಮುದಾಯಗಳೊಂದಿಗೆ ಪರಸ್ಪರ ಗಲಾಟೆ ಮಾಡಿ, ಜಗಳ ಮಾಡಿ ಅವರ ನಾಶ ಮಾಡುವಂತಹದ್ದು, ರಕ್ತಾರಿಸುವಂತಹ ಕೆಲಸವನ್ನು ಮಾಡ್ತಾರೆ. ಎಲ್ಲಿಯ ತನಕ ಅಂತ ಹೇಳಿ ಇವನು ಸಾಯುವ ತನಕ ಮಾತ್ರ ಅಲ್ಲ, ಅವನ ಸಾವಿನ ಬಳಿಕವೂ ಕೂಡ ಇದು ಮುಂದುವರಿತಾ ಇರ್ತದೆ. ಎಲ್ಲಿಯ ತನಕ ಇದು ಮುಂದುವರಿತಾ ಸಾಗ್ತದೆಯೋ, ಎಲ್ಲಿಯ ತನಕ ಸಮಾಜದ ನಷ್ಟವನ್ನು ಅನುಭವಿಸ್ತಾ ಇರ್ತದೆಯೋ ಅಲ್ಲಿಯ ತನಕ ಆತನ ಖಾತೆಗೆ ಅದರ ಪಾಪ ಫಲಗಳು ಜಮೆಯಾಗ್ತಾ ಇರ್ತದೆ ಎನ್ನುವಂತಹ ಎಚ್ಚರಿಕೆಯನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನೀಡಿದ್ದಾರೆ. ಆದ್ದರಿಂದ ನಾವು ಜಾಗರೂಕತೆಯನ್ನು ಪಾಲಿಸಬೇಕು. ನಾವೆಲ್ಲರೂ ಆ ಸೃಷ್ಟಿಕರ್ತನ ಮುಂದೆ ಒಂದು ದಿನ ಹಾಜರುಗೊಳ್ಳಲಿಕ್ಕಿದ್ದೇವೆ. ನಾವು ಅವನಿಂದ ಸೃಷ್ಟಿಸಲ್ಪಟ್ಟವರು, ಅವನ ಕಡೆಗೆ ಮರಳಲಿಕ್ಕಿರುವವರು. ನಮ್ಮ ಜೀವನದ ಲೆಕ್ಕಾಚಾರವನ್ನು ಅವನ ಮುಂದೆ ಸಮರ್ಪಿಸಲಿಕ್ಕಿದ್ದೇವೆ. ನಾವು ಮಾಡಿದಂತಹ ಸತ್ಕರ್ಮಗಳಿಗೆ ಪ್ರತಿಫಲ ಸಿಗುವುದು ಆ ದಿವಸ. ನಾವು ಮಾಡಿದಂತಹ ಕೆಡುಕುಗಳಿಗೆ ಅರ್ಹ ಶಿಕ್ಷೆ ಲಭಿಸುವಂತಹದ್ದು ಅವತ್ತು ಮಾತ್ರ. ಯಾರದೇ ಇನ್ಫ್ಲೂಯೆನ್ಸ್ ಅವತ್ತು ನಡೆಯುವುದಿಲ್ಲ. ಮನುಷ್ಯರ ಮುಖವಾಡಗಳು ಕಳಿಸಿಬಿಡುವಂತಹ ದಿನ. ಹೃದಯದಲ್ಲಿ ಒಂದನ್ನು ಬಚ್ಚಿಟ್ಟುಕೊಂಡು ಬಾಯಲ್ಲಿ ಬೇರೊಂದನ್ನು ಹೇಳುವಂತಹ ಜನರು, ಅವರ ಹೃದಯದಲ್ಲಿ ಅವರು ಏನು ಆಲೋಚಿಸ್ತಾ ಇದ್ದಾರೆ, ಯಾವ ಉದ್ದೇಶದಲ್ಲಿ ಅವರು ಮಾತನಾಡ್ತಾ ಇದ್ದಾರೆ, ಹೃದಯದ ಅಂತರಾಳದಲ್ಲಿರುವುದನ್ನು ತಿಳಿಯುವಂತಹ ಸೃಷ್ಟಿಕರ್ತನ ಮನುಷ್ಯನ ವಿಚಾರಣೆ ನಡೆಸಲಿಕ್ಕಿದ್ದಾನೆ. ಆ ಒಂದು ಎಚ್ಚರಿಕೆ ನಮಗೆ ಇರಬೇಕು. ಆದ್ದರಿಂದ ಸಮಾಜದಲ್ಲಿ ದ್ವೇಷವನ್ನು ನಾವು ಬಿಟ್ಟು ಹೋಗುತ್ತೇವೆ ಎಂದಾದರೆ ಆ ಸೃಷ್ಟಿಕರ್ತನ ಮುಂದೆ ಅದರ ಶಿಕ್ಷೆಯನ್ನು ನಾವು ಅನುಭವಿಸಲಿಕ್ಕಿದ್ದೇವೆ. ಹಾಗೆ ದ್ವೇಷವನ್ನು ಹರಡಿದಂತಹ ವ್ಯಕ್ತಿ ಅವನು ಮರಣ ಹೊಂದಿದ ಬಳಿಕ ನೀವೆಲ್ಲರೂ ಸೇರಿ ಅವನ ಆತ್ಮಕ್ಕೆ ಶಾಂತಿ ಕೋರಿದರೂ ಅವನ ಆತ್ಮಕ್ಕೆ ಶಾಂತಿ ಸಿಗಲಾರದು.
ಆದ್ದರಿಂದ ನಾವು ಎಚ್ಚರಿಕೆಯಿಂದಿರಬೇಕು. ನಾವು ಹುಟ್ಟಿ ಬೆಳೆದಿರುವಂತಹ ಸಮಾಜ, ಆ ಸಮಾಜದ ಒಳ್ಳೆಯ ರೀತಿಯಲ್ಲಿ ಒಂದೇ ಶಾಂತವಾದಂತಹ ಸೌಹಾರ್ದಯುತವಾದಂತಹ ವಾತಾವರಣದಲ್ಲಿ ಅದು ಉಳಿಯಬೇಕು ಎನ್ನುವಂತಹ ಒಂದು ಚಿಂತನೆ, ಆ ಒಂದು ಕಾಳಜಿ ಅದು ನಮ್ಮಲ್ಲಿ ಇರಬೇಕು. ಹಾಗಿದ್ದರೆ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗ್ತದೆ. ನಾವೊಂದು ಸುಂದರವಾದಂತಹ ಡೆಮೋಕ್ರಸಿ ಇರುವಂತಹ ಒಂದು ದೇಶ ನಮ್ಮದು. ಡೆಮೋಕ್ರಸಿ ಅಂತ ಹೇಳುವಂತಹದ್ದು ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ ಮಾಡುವಂತಹ ಒಂದು ವ್ಯವಸ್ಥೆ ಅಲ್ಲ. ಡೆಮೋಕ್ರಸಿ ಸೌಂದರ್ಯ ಇರುವುದು ಸಂಖ್ಯಾತರ ಹಕ್ಕುಗಳ ಬಗ್ಗೆ ಬಹುಸಂಖ್ಯಾತರು ಮಾತನಾಡುವಂತಹದ್ದು. ಸಮಾಜದಲ್ಲಿ ಕಷ್ಟದಲ್ಲಿರುವವರ ಕಷ್ಟಕ್ಕೆ ಸ್ಪಂದಿಸುವಂತಹ ಮನಸ್ಥಿತಿಯನ್ನು ಬೆಳೆಸುವಂತಹದ್ದು, ಅದು ಡೆಮೋಕ್ರಸಿಗೆ ಸೌಂದರ್ಯ ಆಗಿರ್ತದೆ. ಅದನ್ನು ಉಳಿಸಿ ಬೆಳೆಸಿಕೊಳ್ಳಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕಾಗಿದೆ. ಕೋಮುವಾದದಿಂದ ಧರ್ಮವನ್ನು ಎಂದೂ ಕೂಡ ನಮಗೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಧರ್ಮವನ್ನು ಪಾಲಿಸುವವರು ಕೋಮುವಾದಿಗಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂತ ಹೇಳಿದರೆ ಕೋಮುವಾದಿಗಳು ಸತ್ಯವನ್ನು ನಾಶ ಮಾಡ್ತಾರೆ, ಕೋಮುವಾದಿಗಳು ಅನ್ಯಾಯವನ್ನು ಮಾಡ್ತಾರೆ. ಧರ್ಮ ನಮಗೆ ಕಲಿಸಿಕೊಡುವುದು ಸತ್ಯವನ್ನು ಹೇಳುವುದಕ್ಕೆ, ಧರ್ಮ ನಮಗೆ ಕಲಿಸಿಕೊಡುವುದು ನ್ಯಾಯವನ್ನು ಪಾಲಿಸುವುದಕ್ಕೆ. ಕೋಮುವಾದದ ಮೂಲಕ ಧರ್ಮವನ್ನು ರಕ್ಷಿಸಬಹುದು ಅಂತ ಯಾರಾದರೂ ಭಾವಿಸಿದ್ದರೆ ಅದು ಕೇವಲ ಭ್ರಮೆ ಮಾತ್ರ. ಕೋಮುವಾದದ ಮೂಲಕ ಧರ್ಮವನ್ನು ನಾಶ ಮಾಡಬಹುದು, ಧರ್ಮದ ಮೌಲ್ಯಗಳು ನಾಶವಾಗಬಹುದು. ಆದ್ದರಿಂದ ಧರ್ಮ ಪಾಲನೆ ಮಾಡುವವರಿಂದ ಕೋಮುವಾದಕ್ಕೆ ಬೆಂಬಲವಾಗಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನೀಡಿದಂತಹ ಒಂದು ಸುಂದರವಾದಂತಹ ಉದಾಹರಣೆ, ಕೋಮುವಾದದ ಬಗ್ಗೆ ಅವರು ನೀಡಿರುವಂತಹ ಉದಾಹರಣೆ ನಾನು ಯಾವಾಗಲೂ ಅದು ನೆನಪಿಸ್ತಾ ಇರ್ತೇನೆ. ಪ್ರವಾದಿ ಅವರು ಹೇಳಿದ್ರು, ಕೋಮುವಾದಕ್ಕೆ ಬೆಂಬಲವಾಗಿ ನಿಲ್ಲುವವನ ಉದಾಹರಣೆ ಬಾವಿಗೆ ಬೀಳುವಂತಹ ಒಂಟೆಯ ಬಾಲವನ್ನು ಹಿಡಿದಂತೆ ಅಂತ ಹೇಳಿ. ಒಂಟೆ ಅಂತ ಹೇಳುವಂತಹದ್ದು ಬಹಳ ಭಾರವಾದ ಪ್ರಾಣಿ. ಆ ಪ್ರಾಣಿ ಬಾವಿಗೆ ಬೀಳುವಂತಹ ಸಂದರ್ಭದಲ್ಲಿ ಅದರ ಬಾಲವನ್ನು ಹಿಡಿದರೆ ಅದನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂದು ಮಾತ್ರ ಅಲ್ಲ, ಸ್ವಯಂ ಆ ವ್ಯಕ್ತಿ ಅದರ ಜೊತೆಗೆ ಬಾವಿಗೆ ಬೀಳಬಹುದು. ಆದ್ದರಿಂದ ಈ ಕೋಮುವಾದದ ಮೂಲಕ ನಿಮ್ಮ ಧರ್ಮದ ರಕ್ಷಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬದಲಾಗಿ ಧರ್ಮವನ್ನು ನಾಶ ಮಾಡಬಹುದು. ಇವು ಧರ್ಮದ ಮೌಲ್ಯಗಳು ನಾಶವಾಗಿ ಬಿಡಬಹುದು. ಆದ್ದರಿಂದಲೇ ಪವಿತ್ರ ಇಸ್ಲಾಂ ಧರ್ಮ ಬಹಳ ಕಟ್ಟುನಿಟ್ಟಾಗಿ ಕೋಮುವಾದದಿಂದ ನಿಮ್ಮ ಮನಸ್ಸು ಮುಕ್ತವಾಗಬೇಕು ಅಂತ ಹೇಳಿರುವಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅದರ ಬಗ್ಗೆ ಕಠಿಣವಾಗಿ ಎಚ್ಚರಿಕೆ ನೀಡಿರುವಂಥ. ಆದ್ದರಿಂದ ನಾವೆಲ್ಲ ನಮ್ಮ ಸೃಷ್ಟಿಕರ್ತನ ಮುಂದೆ ಹಾಜರುಗೊಳ್ಳಲಿಕ್ಕಿರುವಂತಹ ಒಂದು ದಿನ ಇದೆ. ಅಂದು ನಮ್ಮ ಜೀವನದ ಲೆಕ್ಕಾಚಾರವನ್ನು ನಾವು ಮುಂದೆ ಸಮರ್ಪಿಸಲಿಕ್ಕಿದ್ದೇವೆ. ಅಂದು ನಾವು ಮಾಡಿದಂತಹ ಒಳಿತುಗಳಿಗೆ ನಮಗೆ ಪ್ರತಿಫಲ ಅವತ್ತು ಲಭಿಸ್ತದೆ, ಅಂದು ನಾವು ಮಾಡಿದಂತಹ ಕೆಡುಕುಗಳಿಗೆ ಶಿಕ್ಷೆ ಲಭಿಸ್ತದೆ. ಈ ಒಂದು ಪ್ರಜ್ಞೆಯನ್ನು ಇಟ್ಟುಕೊಂಡು ನಾವು ಕೆಲಸ ಮಾಡುವವರಾಗಬೇಕು. ಸಾಧ್ಯವಾದಷ್ಟು ಒಳಿತನ್ನು ಮಾಡಿ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಪರಸ್ಪರ ಸಹಕರಿಸಬೇಕು. ವತಆವನು ಅಲಲ್ ಬಿರ್ರಿ ವತ್ತಕ್ವಾ ವಲಾ ತುಆವನು ಅಲಲ್ ಇಸ್ಮಿ ವಲ್ ಉದ್ವಾನ್. ನೀವು ಪರಸ್ಪರ ಒಳಿತಿನೊಂದಿಗೆ ಸಹಕರಿಸುವವರಾಗಬೇಕು, ನೀವೆಂದೂ ಕೆಡುಕಿಗೆ ಸಹಕರಿಸುವವರು ಆಗಬಾರದು ಎಂದು ಕುರ್ಆನ್ ನೀಡಿದಂತಹ ಕರೆ, ಇದನ್ನು ನಾವು ಪಾಲಿಸಿಕೊಂಡು ಜೀವಿಸರೆ ಖಂಡಿತವಾಗಿ ಒಂದು ಒಳ್ಳೆಯ ಸುಂದರವಾದ ಸೌಹಾರ್ದಯುತವಾದಂತಹ ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಮಗೆ ಸಾಧ್ಯ. ಅಂತಹ ಒಂದು ಸಮಾಜ ನಿರ್ಮಾಣದಲ್ಲಿ ನಾವೆಲ್ಲ ತೊಡಗಿಕೊಳ್ಳೋಣ. ಇದಕ್ಕಾಗಿ ನನಗೆ ಇಲ್ಲಿ ಮಾತನಾಡಲಿಕ್ಕೆ, ನಿಮ್ಮನ್ನು ಅಭಿಸಂಬೋಧಿಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಂಘಟಕರಿಗೂ, ನನ್ನ ಮಾತುಗಳನ್ನು ಬಹಳ ಸಹನೆಯಿಂದ ಆಲಿಸಿದಂತಹ ಎಲ್ಲ ಸಹೋದರ ಸಹೋದರಿಯರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಸರ್ವಸ್ತುತಿ ಸ್ತೋತ್ರಗಳು ಸರ್ವಲೋಕದೊಡೆಯನಿಗೆ ನಿಸರು. बीदर के इस ईद मिलाद के प्रोग्राम के ज़रिए से हम एक पैगाम पूरे देश को देने वाले हैं और पूरे विश्व को देना चाहते हैं. और ये मैसेज मैं आपको मुझे देकर सिर्फ मैसेज के हद तक ही इसको न रखें, बल्कि कोशिश करें ये हमारे जीवन में आए, समाज में आए. और पहले मेरे देश में 140 करोड़ लोगों में आए और मैं पूरे विश्व में 950 करोड़ लोगों को देखना चाहता हूँ. तो सब के सब अमन से, चैन से, मोहब्बत से, भाईचारगी के साथ ज़िंदगी गुजारें.
इस देश में हो या इस विश्व में 2 क्लास रहे हैं। एक क्लास है कमज़ोरों की, ज़ईफ़ लोगों की। दूसरी क्लास है मुतरफीन की, VIPs की, ऐश पसंद खाते पीते लोगों की। ये दोनों क्लास में आपस में टकराव होता है और टकराने के लिए उभारने वाला एक बहुत बुरा है जिसको हम शैतान कहते हैं। मैं बीदर में हूँ, आप भी बीदर में हैं। दुनिया में इंसान रहने वाले अपने अपने प्रांत में हैं, लेकिन हमारे साथ एक बदी की शक्ति है जिसको शैतान कहते हैं। खुदा ने इस दुनिया में इंसान को भेजकर बाखबर किया वो तुम्हारा दुश्मन है, एनिमी है, ये लड़ाता है, झगड़ा डालता है, पूरी दुनिया के अंदर अमन को भ्रष्ट करता है। तुम इससे बाखबर रहना। मैं आज ईद मिलन के इस प्रोग्राम के मौके पर मेरे सामने बैठे हुए भाई बहनों से कहता हूँ, आप खुदा को भी याद रखो, साथ ही उस दुश्मन को निगाह में रखो वो कैसे आग लगा रहा है। अब हम सब बीदर में कैसे रहें? इस किताब में जो रमज़ान में मोहम्मद सल्लल्लाहु अलैहि वसल्लम के दिल पर खुदा ने नाजिल किया, उस किताब में और मोहम्मद सल्लल्लाहु अलैहि वसल्लम की तालीम ये बताती है पूरी दुनिया के इंसान खुदा के बाद सबसे बड़े हैं। आपका महत्व बहुत बड़ा है, सबसे बड़ा खुदा है, उसके बाद पूरे इंसान बहुत अहमियत के हामिल हैं। खुदा के बाद हम ही हैं। लिहाजा वो खुदा ये चाहता है हम सब ऐसा रहें, खुदा खुश हो जाए। और शैतान नहीं चाहता, वो शैतान के चाहने वाले नहीं चाहते हम सब मिलजुल कर रहें। आप देखिए घर घर, मियाँ बीवी में, घर में, ख़ानदान में, समाज में, मुल्कों के अंदर क्या कुछ हो रहा है। खैर हम उधर नहीं जाएंगे। मेरे देश को मैं उसकी उन्नति, प्रगति, एकता और अखंडता के लिए ये बात कहता हूँ। उसने कहा तुम समाज में रहते हुए एक उसूल को सामने रखो, बदी और नेकी बराबर नहीं हो सकती। फूल और कांटे दोनों एक नहीं हो सकते। फूल फूल है, कांटे कांटे हैं। देखो ये समाज के अंदर कुछ गंदे हैं और कुछ लोग अच्छे हैं। गंदे लोग, अच्छे लोग दोनों एक नहीं हो सकते। ये दुनिया में भी एक नहीं हो सकते। और इस दुनिया के बाद एक दुनिया आ रही है जहाँ सारे इंसानों को पैदा करने वाले खुदा अपने सामने बुलाएगा और हमने ये दुनिया में किस तरह जीवन गुजारा है उनका परीक्षा होगा। अच्छे लोग उस खुदा को, खुदा के रसूल को जैसे बताए गए हैं उस समान पर, वैसे रास्ते पर चलेंगे तो उनके लिए बेहतरीन बाग है जिसका नाम जन्नत है। और अगर वो खुदा और उसके रसूल के बताए हुए किताबों, ग्रंथ के मुताबिक नहीं चलेंगे, उनके लिए बड़ी चेतावनी है। कहीं खुदा के पास शैतान की बात सुनकर शैतान हमको कहीं नर्क में, दोज़ख में न दाखिल कर दे। भाइयों, मैं अब इस मौके पर वक्त नहीं है आपसे बताऊं। देखिए इस समाज में रहते हुए एक कुरान के उसूल को सामने रखिए। ये मेरे पूरे भाइयाँ बैठे हुए, बहनें हैं, आप भाई बहने बैठे हुए। कुरान ने समाज के लिए एक उसूल दिया, तावनु अलल बिर्रि वत्तक़वा,
वला तावनु अलल इस्मी वल उद्वान, एक दूसरे का कॉपरेशन करो। कोई भी हो इंसान, एक दूसरे का कॉपरेशन करो। कैसे काम में? नेकी के काम में, अच्छे काम में, भलाई के काम में। और देखो इस समाज में रहते हुए वला तावनु अलल इस्मी वल उद्वान, अपना, अपने घर का, ख़ानदान का, कौम का, किसी भी आदमी का बुरे काम में, बदी के काम में, जुल्म और ज़्यादती के काम में किसी का कॉपरेशन मत करो। इस उसूल को आप यहाँ से ले जाइए। ईद मिलन के इस मौके पर आप नेकी और तक़वे के काम में पूरे दुनिया के इंसानों का कॉपरेशन करेंगे और बुराई, बदी, गुनाह के काम में खुद को भी कॉपरेशन नहीं करेंगे, अपने बेटे को भी नहीं करेंगे, अपनी कौम को नहीं करेंगे, समाज को नहीं करेंगे, किसी को नहीं करेंगे। बदी का काम, बुरा काम शैतान का है, नेकी और तक़वे का काम खुदा का है। भाइयों, बड़ी अच्छी अच्छी बातें हमारी बहनों ने, भाइयों ने कहा। आप भी जाते हुए एक पॉइंट लेकर जाइए, और वो है पूरे ग्रंथ के अंदर जो तालीम है उसका एक अतल एक्सट्रैक्ट, वो है इन्ना लिल्लाही व इन्ना इलैहि राजिऊन। अच्छी तरह पकड़े रखिए, जिंदगी भर पकड़े रखिए, कभी मत भूलिए हम कौन, किसके हैं, कब तक हैं और कब यहाँ से जाना है। इन्ना लिल्लाही, हम सब बस उसके हैं, किसी और के नहीं, सिर्फ उसी के हैं। वो हमारा, हम उसके, हम सारे लोग, पूरी दुनिया के जितने लोग हैं सब उसके हैं। और ये बात भूलिए नहीं, इन्ना इलैहि राजिऊन, आपको, मेरे को, सारी दुनिया को एक दिन उसी के पास जाना है। उसने यहाँ पैदा किया, पैदा कर कर देख रहा है हम करते क्या। अगर हमने अच्छाई को, भलाई को, नेकी को अख्तियार किया, ये हमारी सही समझ होगी और यही हमको नेकी, हमको जन्नत में ले जाएगी, इस समाज में इज्जत दिलाएगी। भाइयों बहनों, आज मेरे देश को, हिंदुस्तान को बहुत से मुश्किलात हैं। इस मुश्किलात से निकालने का, इस देश को अच्छा बनाने का, उसकी एकता, अखंडता के लिए ज़रूरी है हम सब मिलकर मोहब्बत से, प्यार से इस तरह रहें, हम सब के अंदर टॉलरेंस आए, क़ुव्वत बर्दाश्त हो, सब्र हो। छोटी छोटी बातों पर अगर हम कोई ऐसे काम करें जिससे हमारी शांति भंग होती हो, हमारे देश में खराबी पैदा होती हो, ये अक्लमंदी की बात नहीं है। आइए हम सब अपने इस प्यारे देश हिंदुस्तान को विशाल बनाने और पूरी दुनिया के लिए सन्मार्ग दिखाने के लिए काम करना चाहते हैं। तो मैं अच्छा बनूं, मेरे बच्चे अच्छे बने, मेरा घर अच्छा बने, मेरा समाज अच्छा बने, आप अच्छे बने और सारी दुनिया के इंसान अच्छे बने, तो फिर पूरी दुनिया अच्छी बन सकती है। और ये उस वक्त तक अच्छी नहीं बन सकेगी जब तक ये ख्याल न हो वो हमें देख रहा है, वो हम पर नज़र किया हुआ है, हमारा छोटा बड़ा काम उसके इल्म में है। वो खराबी को पसंद नहीं करता, जुल्म को पसंद नहीं करता, अत्याचार को पसंद नहीं करता, एग्रेशन को पसंद नहीं करता। वो अमन को पसंद करता है, प्यार को पसंद करता है, हराम को पसंद नहीं करता। आज शैतान ये चाहता है हम झूठ बोलें, गुनाह के काम करें, हराम काम करें, हराम से पेट भरें, हराम से ऐश करें। ये हराम चीज़ यहाँ भी तबाह करेगी और वहाँ
नर्क बहुत भयानक है, जिसमें डाले जाने के बाद आदमी ना मरेगा ना जिएगा, तड़पता रहेगा। पूरे ग्रंथ, पूरे महान पैगंबरों ने, महान व्यक्तियों ने सारे इंसानों को यही याद दिलाया, खुद को मत भूलो, खुदा को मत भूलो, करना क्या है उसको ना भूलो। मैं सबका शुक्रिया अदा करते हुए उम्मीद करता हूँ मैं आप सब मिलकर पूरी दुनिया को बेहतर बनाने के लिए खुद को बेहतर बनाने का आगाज़ करें, और खुद बेहतर बनने के लिए एक कशमकश अंदर जारी है। एक तरफ ख्वाहिश है, दूसरी तरफ अच्छी बातों का, खुदा का दिया हुआ आदर्श है। ये जो कशमकश है अंदर नफ्स और ख्वाहिश की, अच्छे विचार और बुरे विचारों की, आप अच्छे विचारों को मजबूत पकड़ें। यह आसान नहीं है। एक बात बड़ी अच्छी किताब में बताई गई है, बस सखीम कमा उमिरता, तुम नेकी को मजबूत पकड़े रखो। ये आसान नहीं है। आज के ज़माने में हर जगह भले काम को, अच्छे काम को पकड़ना ऐसा है आग को पकड़ना। अब ये जितने बड़े लोग यहाँ बैठे हैं सब कितने अच्छे हैं, लेकिन इनके पास ताकत नहीं है। जितनों के पास ताकत है वो यहाँ नहीं बैठे हैं। और दुनिया में कमजोर और ताकत दोनों आपस में कशमकश यहाँ अंदर भी कर रहे हैं। नफ्स बोलता है बुराई कर, ये कर, ये कर, मगर दिल बोलता है, वो बोलता है ये मत कर, ये मत कर, ये मत कर। बस इतना कहते हुए मैं आशा रखता हूँ आप सब अक्लमंद हैं। कभी आप कांटे को पसंद नहीं करेंगे। कांटा चुभेगा ही चुभेगा, आज नहीं चुभेगा कल चुभेगा। आप सांप को पसंद नहीं करेंगे, आज नहीं तो कल काटेगा। आप फूल को पसंद करेंगे, हर एक फूल को पसंद करने वाला है। यहाँ भी फूल पसंद है, वहाँ भी फूल पसंद है। आइए इस दुनिया को गुलिस्तान बनाएं। वो देखकर ऊपर से देख रहा है मेरे पैदा किए हुए इंसान क्या कर रहे हैं, इंसान क्या कर रहे हैं। लखत खलकनल इंसान फी अहसन तक़वीम सुम्मा रददनाहु अस्फल साफिलीन। मैंने तुमको कितना बेहतरीन बनाया, कितने अच्छे विचार, कितने अच्छे आचार, मगर तुम क्या कर रहे हैं। जानवर भी नहीं करता वो काम तुम कर रहे हैं। जानवर को गुस्सा है तो एक जानवर को मारेगा, लेकिन आज एक इंसान गुस्सा है पूरे यूक्रेन को जला देगा। एक इंसान को गुस्सा है पूरे फलस्तीन को तबाह कर देगा। मगर पूरे इंसान देख रहे हैं, बच्चे मर रहे हैं, औरतें तड़प रही हैं, दवाखाने बर्बाद हो रहे हैं, मगर ख्याल आ रहा है वो उन्हों हैं, हम तो नहीं हैं। उन्हों इन्हों नहीं, हम सब एक हैं। उस खुदा के बंदे आदम की औलाद हैं और हम सब को मरना है और खुदा के पास जाना है। कल कोई नहीं बोल सकेगा उन्हों करे थे मैं नहीं करा। ज़रूर पूछा जाएगा आप इस खराब काम को दूर कर सकते थे, आपने क्या किया। बस इतना कहते हुए मैं रुखसत चाहता हूँ। जितने यहाँ बैठे हुए महान व्यक्तियाँ, आप भाई बहने, एक निर्णय ले, हम बुराई को होने नहीं देंगे, जुल्म को होने नहीं देंगे, हम अच्छाई को परवान चढ़ाएंगे। ऐसा जिएंगे जैसा शहद की मक्खी रहती। देखो आप पूरी दुनिया में शहद की मक्खी को देखो, अच्छे फूलों से रस चूस के लाएगी, सारे मक्खियाँ बैठेंगे और वहाँ शहद देंगे, किसी में जहर नहीं देंगे। काश हम इंसान होकर शहद की मक्खी से सबक सीखें। हम जहाँ रहेंगे, बीदर में रहें, कर्नाटक में रहें, दिल्ली में रहें, आसाम में रहें, कहीं भी रहें,
हम शहद की मक्खी की तरह रहेंगे, सब मिलजुल कर रहेंगे, वहाँ सबको शहद देंगे, जहर किसी को नहीं देंगे। खुदा हमें अच्छी बुद्धि दे, अच्छी अकल दे, बुराई को देखकर हम सबको बेचैन कर दे। और ये जो तूने किताब दिया है, कुरान, जो तूने रसूल दिया है मोहम्मद सल्लल्लाहु अलैहि वसल्लम, इनके इस विचारों को प्रकट करने, जीवन में लाने की हमको तौफीक दे। अब से गलती हो गई है तो मालिक हमको नर्क से बचा ले, हमको स्वर्ग अता फरमा। धन्यवाद। मौलवी मोहम्मद फ़हीमुद्दीन साहब को अब बुजुर्ग से यानी दरबारा सिंह साहब आए हैं, हम उनका भी उसका गुजारिश करते हैं। ಈಗ ಕೊನೆಯದಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಜನಾಬ್ ಇಸಾಕ್ ಪುತ್ತೂರ್ ಅಧ್ಯಕ್ಷರು ಕೊಂಡಿರುವಂಥ ಜನಾಬ್ ಇಸಾಕ್ ಪುತ್ತೂರ್ ಅವರು ತಮ್ಮ ಅಧ್ಯಕ್ಷತೆ ಭಾಷಣವನ್ನು ನೀಡಲಿಕ್ಕೆ ವಿನಂತಿಸಿದರು. ಅದೇ ರೀತಿಯಾಗಿ ನಮ್ಮ ಮಧ್ಯದಲ್ಲಿ ಮೊಹಮ್ಮದ್ ಗೌಸ್ ಅಧ್ಯಕ್ಷರು ನಗರಸಭೆ ಈಗ जमात इस्लामी की तरफ से ईद मिलन का जो प्रोग्राम करते हैं, पूरी टीम को बहुत बहुत मुबारकबाद भी देता हूँ, शुक्रिया अदा भी करता हूँ। खासकर बिदर में गेट टुगेदर ईद के मौके पे ये अच्छा सा मैसेज देना चाहते हैं। सभी समाज के धर्म गुरु जी को बुला के और सभी समाज के लोगों को इन्वॉल्व करके, और ख़ासकर अभी हमारे इसाक भाई खासकर रमज़ान को रिलेटेड बता रहे थे, इस्लाम के बारे में बता रहे थे। हमारे फ़हीमुद्दीन मुल्क साहब की तो पूरी ज़िंदगी लाइफ इसी में चली गई। उनका एक अच्छा सा मैसेज सभी लोगों में और सभी धर्म गुरु समाज के यहाँ पे आके हैं, और ख़ासकर बिदर के रिस्पॉन्सिबल आप लोग ईद मिलन के ये प्रोग्राम में छोटी सी खुशियाँ बांटने के लिए इंशाअल्लाह हर तरह हर जगह रमज़ान के महीने में बहुत ही बरकतें और नमाज, रोज़ा, नेक काम हम किए हैं। इंशाअल्लाह फिर आने वाले रमज़ान तक इसी तरह करते रहेंगे, क्योंकि रमज़ान एक ही महीना हम अच्छे काम करें, लोगों को मदद करें। भूख प्यास क्या है, खुदा को याद करें, इस तरह से इस्लाम में ये चीज़ें नहीं है। हर साल हर ज़िंदगी हम एक सिस्टमेटिक और लोगों को मदद करते हुए नेक रास्ते पे चलते हुए हम गुजारें, और आजकल हम किसी के बारे में ना सोचें, क्योंकि ख़ासकर हम मदर कम्युनिटी के बारे में सोचते हैं, उनके बारे में कि ये भी लोग नेक रास्ते पे आ गए और सही इनको दिशा मिल गई, तो सभी का एक ही मकसद है कि जन्नत में जाने के लिए हमको किसी से कुछ लेना देना नहीं है। उनको भी सिर्फ खुदा के रास्ते पे लेके जाए और जन्नत मिल जाए।
आज के हालात में दूसरों से ज़्यादा हम अपने भाई, अपने पड़ोस, बहन, रिश्तेदार, अपने लोगों को सुधारना और अपने लोगों को जन्नत में ले जाने की बहुत सख्त ज़रूरत है। क्योंकि अपने लोगों को जन्नत में नहीं ले जा सक रहे या सही रास्ते पे नहीं ले जा सक रहे, तो हम दूसरों के बारे में क्या सोचें, दुनिया के बारे में क्या सोचें, हमारे घर परिवार। तो उसके लिए हमको मेहनत भी करना है, क्योंकि बार बार मेहनत करना है। आप कोई देखें, कोई एडवर्टाइजमेंट, सभी को मालूम है कोई चीज़ शैम्पू हो दे या कोई कोल्ड ड्रिंक्स हो दे, सबको मालूम है हर चीज़, बिस्किट्स हो दे, ये चीज़ लेने से हर मोबाइल हो दे, इसके बारे में सब कुछ लोगों को पता है। मगर करोड़ों रुपए उसके ऊपर खर्च किया जाता है कि बार 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 इसको समझाया जाए, लोगों को तक पहुंचाया जाए। तो इसी तरह इस्लाम भी बार बार हर जगह, हर वक्त, हर मोड़ पे प्रैक्टिकली और पहुंचाए जाए हम। और इंशाल्लाह बड़े यहाँ पे लोग हैं, जमात का बहुत बड़ा काम है पूरी दुनिया में भी, हमारे देश में भी, कर्नाटक में भी और बिदर में भी, कि एक अच्छा सा पैगाम लोगों को जाए और लोग खुशहाल ज़िंदगी गुजारे। तो हम रमज़ान में जिस तरह से रोज़े नमाज किए हैं, तो ज़रूर वो पूरी करेंगे। नमाज एक ऐसी चीज़ है, किसी को माफ़ नहीं है। बहुत नमाज की कीमत, नमाज की इम्पोर्टेंस हम सबको बहुत ही कम मालूम है, वरना नमाज में पनिशमेंट भी डिक्लेयर किया गया है। एक नमाज छोड़ने से फजर से असर तक पनिशमेंट है। ऐसा वैसा भी नहीं नमाज के बारे में। दुनिया में वो एक ही चीज़ है नमाज, वो दुनिया में उतरी नहीं नमाज, बाकी के सब कुछ नमाज को छोड़ के सब कुछ दुनिया में उतरी। रोज़ा ले लो, आपको नीचे मिला है। कुरान शरीफ ले लो, नीचे मिला है। हज ले लो, नीचे मिला है। हर दुनिया की हर चीज़, पूरी जो दुनिया दिख रही है, इंसान भी नीचे मिला है। चाहे तो चाहता तो अल्लाह नमाज भी नीचे देता था, मगर नमाज नीचे नहीं मिली हमको। सातों आसमान में बुला के अपने हबीब को देने वाले कौन है, लेने वाले कौन है, देखिए। तो वो नमाज सातों आसमान पे मिली है, उसकी कीमत क्या होगी। पूरी दुनिया नीचे, और वो एक नमाज वहां पे बुला के अल्लाह वहां पे दिया है। तो वैसी नमाज को हम केयर नहीं करते। हो सकता है सीनियर लोग, आप, हम सब थोड़े बहुत कर रहे हैं, लेकिन नौजवानों में खासकर कई चीज़ों में मेन नमाज छूट गई है। नमाज से कंट्रोल में हम आते हैं। तो ऐसे कई चीज़ें हैं। लोग जात पात के बारे में बोलते हैं, बहुत सी चीज़ें आजकल ज़्यादा हो गई। जितना एजुकेशन बढ़ रहा है, एजुकेशन किसके लिए होता है कि इंसान समझदार बन के अच्छाई फैलाए बोल के, मगर इंसान ज़्यादा एजुकेशन लेके अच्छाई के बदले बुराई, गलत चीज़ें फैला रहा है। जो सांस ले रहे हैं इतने, इसमें हम बैठे हैं, सभी समाज के लोग मिक्स हैं इसमें। हम सांस छोड़ रहे हैं और बाजू वाले ले रहे हैं, सामने वाले ले रहे हैं। और वो सांस क्या होती है आप लोगों को पता है, मालूम है नहीं। सांस जब हम छोड़ते हैं तो खराब सांस छोड़ते हैं, वो सांस पूरी मिक्स हो गई, सभी लोग ले रहे हैं पूरी दुनिया में, उसको रोक रहे नहीं। भाई आपकी सांस है, आपका ऑक्सीजन है, हमारा ऑक्सीजन है। आजू बाजू ऑफिस में बैठे हैं, फंक्शनों में बैठे हैं, कार के बैठे हैं, गाड़ी में, प्लेन में, सब एक को एक छोड़ रहे हैं ऑक्सीजन। वो ऑक्सीजन ले रहे, उसको ऑक्सीजन को ये नहीं बोल रहे तू ये समाज का है, तू ये समाज का है, तू ये समाज का है। गपचुप ले रहे वो ऑक्सीजन उसकी। ऐसे बहुत एग्जाम्पल बोले तो बहुत बहुत का। मुझे कम से कम हर बार 10-20 लोग आते हैं ब्लड बैंक में, एक बॉटल खून का दिला दो बोल के रिकमेंड करते हैं कि हमको एक खून का बॉटल चाहिए, अर्जेंट चाहिए वो।
मैं कई टाइम मजाक में पूछा हूँ वेजिटेरियन चाहिए नॉन वेज चाहिए बोल, कौन सा समाज का वो पूरा मिक्स हो जाता है वहाँ, नॉन वेज वेज सभी मिक्स हो जाता है। ऐसे बहुत सी चीजें हैं, लोग कुदरत बहुत सिस्टम बनाया है। देखिए अगर खुदा, 2-3 एग्जाम्पल देके खत्म करता हूं, इतना बड़ा हाथी बना है एलिफेंट, वो नॉनवेज नहीं खा सकता। क्यों नहीं खा सकता? लोग साइंटिफिक प्रूफ है, क्योंकि उसके दांतों में उसके टिश्यूज लगे हुए हैं। वो टिश्यूज ही क्या खाना नहीं खाना वो डिसाइड करता है। उसके टिश्यूज नॉनवेज जाते हैं उसको वापस से आउट कर देते हैं। वो खाली वेजिटेरियन ही खाना हाथी। इस तरह से दूसरे कई जानवर खाली वेजिटेरियन ही खाते हैं, बैल भैंस गैस ये सब वेजिटेरियन। क्यों? क्योंकि हम टीथ के अंदर टिश्यूज नहीं है, मेडिकली प्रूफ है ये भी। और कई जानवरों में ओनली नॉनवेज ही खा सकते हैं लोग। जो जानवर नॉनवेज खा सकता है वो वेज नहीं खा सकता, मगर इंसान को दोनों टिश्यूज दिया मालिक, वेज भी खाओ नॉनवेज भी खाओ। तो उसकी कुदरत, ये खुदा का देन है। ऐसे बहुत से एग्जाम्पल, सिर्फ इंसान को छोड़ के दुनिया में कोई भी चीज, चाहे जमीन ले लो, पानी ले लो, सूरज ले लो, चांद ले लो, वो कभी जात पात की नहीं, किसी को भी सभी को वो जितना उसकी ताकत है वो मदद करते रहता है। जमीन अपनी ताकत अपने पैरों पे ठहरने की ताकत देती है, हवा देती है, सूरज जिनको चाहिए अपने तरफ से मदद करता है, मगर इंसान ही इसको नहीं उसको नहीं इसको नहीं। इस तरह से हम जरूर, जितने भी लोग आए, हम जिम्मेदार लोग हैं। हमारी फिक्र और कोशिश, हम अच्छे रास्ते पे जाने के लिए हम ज़रूर कोशिश करेंगे। और हमारे चीफ मिनिस्टर भी आने वाले हैं सिद्धरामैया जी 16 तारीख को। बिदर में बहुत से डेवलपमेंट काम की इनॉग्रेशन के लिए कम से कम 1,500 करोड़ रुपए उनको सैंक्शन किए हैं, ऑर्डर इश्यू हुए हैं। वो सभी के काम के लिए यहाँ पे उद्घाटन के लिए आ रहे हैं। एयरपोर्ट फिर से चालू हो रहा है। उस दिन बेंगलुरु के लिए 2-4 नए हॉस्पिटल बने हैं, 40-40 करोड़ के हॉस्पिटल बना है स्पेशली बच्चों के लिए, दूसरे सीनियर सिटीजन्स के लिए। रोड, ड्रेन, लाइट, पानी का सिस्टम है। एजुकेशन, वुमेंस डिग्री कॉलेज बन रहा है 25 करोड़ का सेपरेट। इस तरह से बहुत सी स्कीम है रिलेटेड 16 को आ रहे हैं। तो हमारा सभी का लक्ष्य एक ही है कि यहाँ पे हम एक एग्जाम्पल बिदर शहर में बने। और इतना बोलते हुए मैं ज़रूर कभी भी कोई भी समाज बंदे जो हम लोगों को हमारा इस्लाम सिखाया है, अगर उस पर हम पूरे लोग चले तो डेफिनेटली कभी कहीं कोई प्रॉब्लम नहीं होगा। और आप लोग दुआएं करें। मैं इसलिए जल्दी परमिशन लिया हूँ क्योंकि हज कमेटी के चेयरमैन आए, वो 1 घंटा 2 घंटे से वेट कर रहे हैं। बिदर में हज कैंप है जामा मस्जिद में, और उसकी ट्रेनिंग है, इसके लिए मैं वहाँ पे जा रहा हूँ। और हर बार हज में क्या होता था, कुछ ना कुछ प्रॉब्लम होते, तो मैं इस बार हज को कुछ ऑफिसर्स को, कुछ मेंबर्स को वहाँ पे भेज के रहने का इंतज़ाम सब सही है देखने के लिए वो भी किए हैं। और डायरेक्ट लोग हज को जाते थे, उनको कोई ट्रेनिंग कोई प्रैक्टिस नहीं होती थी, खाली कैसा करना बोल को होता था, मगर रियल में प्रैक्टिस नहीं होती। आप कभी नहीं चले हज को जाके पहली बार आपको 25-30 किलोमीटर पैदल चल रहे, तो नेक्स्ट डे आप चल ही नहीं सकते। आप आजमाना है तो आजमा लो कोई भी। फर्स्ट डे अगर कोई चल लिया 25-30 किलोमीटर, तो नेक्स्ट डे उसके पैर नहीं उठते, पूरा जिस्म, बॉडी, पैर पूरा दर्द होना शुरू होता है। और हज में ऐसा है, अगर चलते चलते बीच में अगर रुक गए तो आप फिर वापस ही नहीं आ सकते। पीछे इतने लाखों की तादाद में लोग रहते हैं, गिर गया तो गिर ही गए। तो ज़्यादा बुजुर्ग लोग रहते हैं, एज वाले रहते हैं। तो अब तक हम लोग प्रैक्टिस ये दे रहे थे कि भाई हज कैसा करना बोल के, मगर रियल में नहीं दे रहे थे। अब रियल में इस बार से रियल में महीना 2 महीने जो भी है, वो लोगों को डेली 25-20 किलोमीटर चलना बोल के कंपलसरी डिसाइड किए। बेंगलुरु में ऑलरेडी चालू करें, डेली जो भी हज को जा रहे हैं तो सुबह 25 किलोमीटर डेली उन्हें चलना, क्योंकि वहाँ पे गिर गए या बैठ गए या साइड में बैठने की भी जगह नहीं रहती। आप पता है 50 लाख लोग जब रहते हैं
तो आप कहाँ बैठेंगे? धूप, दुनिया की धूप रहती है। तो आप अभी से अगर डेली 20-25 किलोमीटर चलने की प्रैक्टिस करें तो आपको दूसरे, तीसरे, चौथे दिन वहाँ पे मुश्किल का सामना नहीं आता। और आपकी कैपेसिटी क्या है, स्टेमिना क्या है, आपकी ताकत क्या है, आपको लोगों को भी मालूम हो जाती है। इसलिए वो ट्रेनिंग कोशिश कर रहे हैं हम इंशाल्लाह। आप दुआएं करें। अस्सलाम वालेकुम। फिर से ईद जिसे हर दिन हमको मालिक खुशियाँ दे, दुआएं करें आप, हम सब मिलकर अच्छा सा काम करें। शुक्रिया। अस्सलाम।